ಅತಿಥಿ ಉಪನ್ಯಾಸಕರಾದಂತ ಸವಿತಾ ರಮೇಶ್ ಮೇಡಮ್ ಅವರು, ಇವರು ಬಳ್ಳಾರಿಯಿಂದ ಬಂದಿದ್ದಾರೆ, ನಮ್ಮ ಸೀನಿಯರ್ ಮಾಸ್ಟರ್. ಇವರ ಇವತ್ತೊಂದು ವಿಶೇಷದ ಒಂದು ವಿಷಯ ಏನು ಅಂತಂದ್ರೆ ಪ್ರತಿಕ್ಷಣ ಸಂಭ್ರಮಾಚರಣೆ. ಬಹುಶಃ ನಮಗೆ ಹೆಚ್ಚಿನವರು ಇದನ್ನು ಒಂದು ಅನುಭವ ಮಾಡ್ತಾ ಇಲ್ಲ. ಬಹಳ ಬಹಳ ಮುಖ್ಯವಾದಂತಹ ಒಂದು ವಿಷಯವನ್ನ ಇವತ್ತು ಮಾತಾಡಲಿದ್ದಾರೆ ಮೇಡಮ್. ಎಲ್ಲ ಧ್ಯಾನ ಬಂಧುಗಳ ಪರವಾಗಿ ತಮಗೆ ಸ್ವಾಗತವನ್ನ ಬಯಸ್ತೇನೆ ಮೇಡಮ್. ಓವರ್ ಟು ಸವಿತಾ ಮ್ಯಾಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಎಲ್ಲಾ ಧ್ಯಾನಿಗಳಿಗೂ ಇದೊಂದು ಸಂಭ್ರಮ ಆಚರಣೆ ದಿನ ಅನ್ಕೊಂತೀನಿ. ಯಾಕಂದ್ರೆ ಇಷ್ಟೊತ್ತು ಎಲ್ರು ಈ ಒಂದು ಚಕ್ರ ಧ್ಯಾನದಲ್ಲಿ ಪೂರ್ತಿ ಆದಂತ ಒಂದು ಸಂಭ್ರಮಾಚರಣೆ ಮಾಡ್ಕೊಂಡು ಇವಾಗೆ ಹೊರಗ್ ಬಂದ್ರಿ. ನಾನು ನೋಡ್ತಾ ಇದ್ದೆ, ಲಾಸ್ಟ್ ಮೂಮೆಂಟ್ ಅಲ್ಲಿ ನಾನು ಜಾಯ್ನ್ ಆದೆ. ಮೇಡಮ್ ತುಂಬಾ ಚೆನ್ನಾಗಿ ಮಾಡಿಸ್ತಾ ಇದ್ರು, ಅದ್ಭುತವಾಗಿತ್ತು. ಅದೇ ಎಲ್ರು ಶೇರ್ ಮಾಡ್ಕೋಬೇಕು, ಮಾತಾಡ್ಬೇಕು ಅಂತ ವಾಯ್ಸ್ ಬ್ರೇಕ್ ಆಗ್ತಾ ಇದೆ ಮೇಡಮ್ ಅಂತ ಹೇಳಿದ್ದೆ. ಇಲ್ಲ ಮೇಡಮ್ ಅದೊಂದು ಹತ್ರ ಪಾರ್ಟ್ ಆಗಿ ನಾವು ಮಾಡಿದೀವಿ ಅಂತಂದು. ಇಟ್ಸ್ ಓಕೆ, ನೋ ಪ್ರಾಬ್ಲಮ್ ಮೇಡಮ್. ಓಕೆ, ತುಂಬಾ ಚೆನ್ನಾಗಿ. ನಮಸ್ತೆ ಮೇಡಮ್, ವೆಲ್ಕಮ್. ಒಂದು 20 ಮಿನಿಟ್ಸ್ ತಗೊಳ್ಳಿ ಮೇಡಮ್, ಪರವಾಗಿಲ್ಲ. 20-25 ಮಿನಿಟ್ಸ್. ನಾವು ಶೇರಿಂಗ್ ಸ್ವಲ್ಪ ಕಡಿಮೆ ಮಾಡ್ಕೊಳ್ತೀವಿ, ಸ್ವಲ್ಪ ಒಂದು 10 ನಿಮಿಷ ಜಾಸ್ತಿ ತಗೊಳ್ತೀವಿ. ನಮಸ್ತೆ ಎಲ್ಲ ಧ್ಯಾನ ಬಂಧುಗಳಿಗೆ. ಇವತ್ತಿನ ದಿವಸ ನಮ್ಮೆಲ್ಲರ ಗುರುಗಳಾದಂತಹ ಡಾಕ್ಟರ್ ಸುಭಾಷ್ ಪತ್ರಿಜಿ ದಂಪತಿಗಳಿಗೆ ಈ ಒಂದು ಸತ್ಸಂಗ, ಈ ಒಂದು ಧ್ಯಾನ ಆಯ್ತು. ಈ ಒಂದು ಸತ್ಸಂಗದಲ್ಲಿ ನಾವೆಲ್ಲ ತೊಡಗಿದ್ದೇವೆ. ಈಗ ಅವರ ಒಂದು ಪಾದಾರವಿಂದಗಳಿಗೆ ನಮಸ್ಕರಿಸುತ್ತಾ ನಾವೆಲ್ಲರೂ ಈ ಒಂದು ಸಂಭ್ರಮ ಆಚರಣೆ ಅಂದ್ರೆ ಏನು, ಯಾವ ರೀತಿ ಅಂತ ಹೇಳಿ ನಾವೆಲ್ಲ ಅದನ್ನ ಸ್ವಲ್ಪ ನೋಡ್ಕೊಳ್ಳೋಣ. ಎಷ್ಟು ಚೆನ್ನಾಗಿ ಅಂದ್ರೆ, ಫಾರ್ ಎಕ್ಸಾಂಪಲ್ ಇದೆ, ಇವಾಗ ಏನ್ ಮಾಡಿದ್ರಲ್ಲ ಇದು ಒಂದು ಸಂಭ್ರಮಾಚರಣೆ. ಎಕ್ಸಾಂಪಲ್ ಆಗಿ ಈಗ ಒಂದ್ ಚಕ್ರ ಧ್ಯಾನ ಮಾಡ್ಸಿದ್ರು ಮೇಡಮ್, ಫುಲ್ ಖುಷಿ. ಆ ಮೂಮೆಂಟ್ ಅಲ್ಲಿ ನೀವ್ ಹೇಗಿದ್ರಿ ಅಂತಂದ್ರೆ ಎಲ್ಲರಿಗೂ ಖುಷಿ ಆಗಿದೆ. ಹೊರಗ್ ಬಂದ್ಮೇಲೆ ನಿಮ್ಗೆ ಹೇಗ್ ಅನ್ನಿಸ್ತು ಅಂತಂದ್ರೆ ಆ ಆಚರಣೆ ಹಬ್ಬ ಇನ್ನು ಎಷ್ಟು ಚೆನ್ನಾಗಿ. ಒಬ್ರು ಮೇಡಮ್ ಹೇಳಿದ್ರು, ಇಲ್ಲಿ ನೋವು ಇತ್ತು ನನಗೆ ಅಂತ ಹೇಳಿ. ಸೊ ಇದು ಒಂದು ಕ್ಲಾಸ್ ಸಿಕ್ಕ ತಕ್ಷಣ ಅಷ್ಟೇ ಅಲ್ಲ, ಯಾವ್ದೇ ಮೂಮೆಂಟ್, ಇವಾಗ ಕ್ಲಾಸ್ ನಡೆಯುವಾಗ ಓಕೆ, ಧ್ಯಾನ ನಡೆಯುವಾಗ ಓಕೆ, ನಾವ್ ಎಷ್ಟು ಸಂಭ್ರಮ ಪಡ್ತೀವೋ ಅದೇ ರೀತಿಯಾಗಿ ಪ್ರತಿಕ್ಷಣ ಸಂಭ್ರಮಾಚರಣೆ ಅನ್ನೋದು ಒಂದು ವಿಷಯ. ಇವಾಗ ನೋಡಿ, ಇವತ್ತಿನ ದಿವಸ ನಮ್ಗೆ ಗೀತಾ ಮೇಡಮ್ ಹೇಳಿದ್ರು ನಿನ್ನೆ, ಮೇಡಮ್ ನಾವು ಇವತ್ತೇನು ಫ್ರೈಡೆ ಡಿಫ್ರೆಂಟ್ ಆಗಿರ್ಬೇಕು ಮೇಡಮ್, ನಾವು ಬರೇ ಏನು ಒಂದು ಕ್ಲಾಸ್ ತಗೊಂಡಂಗೆ ಇರಬಾರ್ದು, ಒಂಥರ ಬೇರೆ ಏನೋ ಒಂದಿರ್ಬೇಕು, ವಿಶೇಷವಾಗಿರ್ಬೇಕು ಮೇಡಮ್ ಅಂತ ಹೇಳಿದ್ರು. ನನಗೆ ಏನಪ್ಪಾ ಏನ್ ಹೇಳ್ಬೇಕು ಅಂತ ಲಾಸ್ಟಿಗೆ ನನಗೆ ಬಂದಿರೋದು ಸೆಲೆಬ್ರೇಷನ್ ಅನ್ನೋದನ್ನ ಹೇಳ್ಬೇಕು. ಪತ್ರಿಜಿ ಅವ್ರದ್ದು ಎಷ್ಟು ಸಾರ ಹೇಳಿದ್ದಾರೆ, ಪ್ರತಿ ಮೂಮೆಂಟ್ ನಾವು ಸಂಭ್ರಮಾಚರಣೆ ಮಾಡ್ಬೇಕು ಅಂತ ಹೇಳಿ. ನನಗನ್ಸುತ್ತೆ ಅನ್ಸುತ್ತೆ ಅನ್ನೋಕ್ಕಿಂತ ಇದ್ದಿದ್ ವಿಷಯನೇ ನೋಡಿ ಮಾಸ್ಟರ್ಸ್. ನಾವು ಎಲ್ಲರೂ ಆತ್ಮಸ್ವರೂಪಿಗಳೇ, ನಮಗ್ ಆಲ್ರೆಡಿ ಗೊತ್ತು. ಧ್ಯಾನಕ್ಕೆ ಬಂದ್ಮೇಲೆ ನಾವು ದೇಹ ಇಟ್ಕೊಂಡು ಬಂದಿದ್ದೀವಿ, ಆದ್ರೆ ನಾವು ನಿಜವಾಗ್ಲೂ ಏನು ಅಂತ ಆತ್ಮ ಸ್ವರೂಪಿಗಳು. ನಾನು ದೇಹವಲ್ಲ, ನಾನು ಮನಸ್ಸು ಅಲ್ಲ, ನನ್ನ ಆತ್ಮ ಅಂತ ನಾವ್ ಹೆಂಗ್ ಹೇಳ್ತೀವೋ ಎಕ್ಸಾಕ್ಟ್ಲಿ ಇದು ಏನು ಅಂತಂದ್ರೆ, ಈ ಭೂಮಿ ಮೇಲೆ ಬಂದು ಇಲ್ಲಿ ನಾವು ಜೀವನ ಮಾಡ್ತಿದೀವಿ ಅಂದ್ರೆ ನಮ್ಮೆಲ್ಲರಿಗೂ ಒಂದು ಅವಕಾಶ ಇದೆ, ಅದ್ಭುತವಾದ ಅವಕಾಶ. ಗೊತ್ತು ಇಲ್ಲಿ ಬರ್ತ್ ಆಗೋದು ಇವತ್ತು ಬರ್ತ್ ಆಗತ್ತೆ, ಇದು ಡೆತ್ ಯಾವಾಗ ಆಗತ್ತೆ ಅನ್ನೋದು ಕೂಡ ಫಿಕ್ಸ್. ನಾವೆಲ್ಲ ರಿಸರ್ವೇಶನ್ ಮಾಡಿಸ್ಕೊಂಡು ಬಂದಿರ್ತೀವಿ, ಬರೋದು ಆಗ್ಬಿಟ್ಟಿರತ್ತೆ, ವಾಪಸ್ ಹೋಗೋದು ರಿಸರ್ವೇಶನ್ ಇರತ್ತೆ ಅಲ್ವಾ. ಈ ಮೂಮೆಂಟ್ ನಾವಿಲ್ಲಿ ಬದುಕ್ತಾ ಇದ್ದೀವಿ, ನಾವಿಲ್ಲಿ ಜೀವನ ಮಾಡ್ತಾ ಇದ್ದೀವಿ ಅಂದ್ರೆ ನಿಜವಾಗ್ಲು ನಾವು ಹುಟ್ಟಿ ಬಂದಿದ್ದಕ್ಕೆ ಒಂದು ಸಂಭ್ರಮಾಚರಣೆ ನಾವ್ ಹೇಗ್ ಮಾಡ್ಕೊಂತೀವೋ, ನಮ್ಮ ಹುಟ್ಟು ಸಾವಿನ ನಡುವೆ ಪ್ರತಿ ಕ್ಷಣ ಒಳ್ಳೇದು ಕೆಟ್ಟದ್ದು ಮತ್ತೇನು ದುಃಖ ಸುಖ ಇನ್ನೇನೇನೆಲ್ಲ ನಡೀತಾ ಇರತ್ತೆ. ಸೊ ಒಂದ್ ಅನುಭವಕ್ಕಾಗಿ ನಮಗೆ ಇಲ್ಲಿ ಭೂಮಿ ಮೇಲೆ ಒಂದು ಅವಕಾಶ ಸಿಕ್ಕಿದೆ. ಈ ಅವಕಾಶ ಎಲ್ಲೂ ಸಿಗೋದಿಲ್ಲ.
ನಾವ್ ಮತ್ತೆ ನಮ್ಮ ಜನ್ಮ ಮುಗಿಸಿ ಮೇಲೆ ಹೋದ್ವಿ ಅಂದ್ರೆ ಅವಕಾಶಗಳು ಇಲ್ಲ. ಅವಕಾಶಕ್ಕೆ ಇಲ್ಲೇ ಬರ್ಬೇಕು ಅನುಭವ ತಗೊಳಕ್ಕೆ. ಆ ಒಂದು ಅನುಭವ ಯಾಕೆ ತಗೋಬೇಕು ಅಂದ್ರೆ ಕೊನೆಗೆ ನಮ್ಮ ಒಂದು ಸರ್ಕಲ್ ಆಗಿ ಮುಕ್ತಿ ಮಾಡ್ಕೊಂಡು ಹೋಗ್ಬೇಕಂದ್ರೆ ಪ್ರತಿ ಜನ್ಮದಲ್ಲಿ ಅನುಭವಗಳನ್ನು ತಗೊಂಡು ಹೋಗ್ಬೇಕು. ಆಲ್ರೆಡಿ ನಾವ್ ಎಲ್ಲಿಗ್ ಬಂದಿದೀವಿ ಈಗಂತ ನಿಮಗೆ ಗೊತ್ತಾಗ್ಬೇಕು. ಇವಾಗ ಆಲ್ರೆಡಿ ನಮ್ ಧ್ಯಾನ ಸಿಕ್ಕಿದೆ ಅಂದ್ರೆ ನಮ್ ಮುಕ್ತಿ ಮಾರ್ಗ ಎಷ್ಟೋ ಹತ್ರದಲ್ಲಿ ಇದೀವಿ ಅನ್ಕೋಬೇಕು. ಸೊ ಯಾಕೆ ಸಂಭ್ರಮ ಆಚರಣೆ ಅಂತಂದ್ರೆ, ಇವಾಗ ನಮ್ಮ ಮನೆಯಲ್ಲಿ ಏನೋ ಒಂದು ಫಂಕ್ಷನ್ ಇದೆ, ಒಂದ್ ಮಗು ಹುಟ್ಟಿದೆ ಅಂತಂದ್ರೆ ತುಂಬಾ ಸಂಭ್ರಮದಲ್ಲಿ ನಾವು ಆ ಮಗುನ ರಿಸೀವ್ ಮಾಡ್ಕೊಂತೀವಿ. ಆಮೇಲೆ ಒಂದೊಂದು ವರ್ಷದ್ದು ನಾವೆಲ್ಲ ಮಾಡ್ತೀವಿ, ಬರ್ತ್ಡೇ ಮಾಡ್ತೀವಿ. ಮತ್ತೆ ನಮ್ಮ ಮನೆಯಲ್ಲಿ ಮದುವೆಗಳಿದ್ರೆ ಅದನ್ನು ಸಂಭ್ರಮ ಆಚರಣೆ ಮಾಡ್ತೀವಿ. ಇನ್ ಯಾವ್ದೋ ಫಂಕ್ಷನ್ ಇದ್ರೆ, ಇನ್ ಯಾವ್ದೋ ಪಾರ್ಟಿ ಇದ್ರೆ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡಿ ಬರ್ತೀವಿ. ಎಲ್ಲೋ ಒಂದು ಪ್ರೋಗ್ರಾಮ್ ಇದೆ, ಕರೆದಿದ್ದಾರೆ ಅಂದ್ರೆ ನಾವೆಲ್ಲರೂ ಜೊತೆಗೂಡ್ತೀವಿ. ಎಲ್ಲರ ಜೊತೆಗೂಡಿ ಅದೊಂದು ಆಚರಣೆ ಅಂತ ಮಾಡ್ತೀವಿ. ಒಂದು ಹಬ್ಬ ಬಂದ್ರು ಕೂಡ ಅಷ್ಟೇ, ನಾವು ಊರಿಗೆಲ್ಲ ಹೋಗಿ ಎಲ್ಲರ ಜೊತೆಗೂಡಿ ಹಬ್ಬ ಮಾಡ್ತೀವಿ. ಇಲ್ಲಿ ಏನ್ ತಿಳ್ಕೊಬೇಕು ಮಾಸ್ಟರ್ಸ್, ಏನು ನಾವು ಅಳವಡಿಸ್ಕೊಳ್ಬೇಕು ಅನ್ನೋದು ಕೂಡ ಒಂದು ಇಂಪಾರ್ಟೆಂಟ್ ಅಲ್ವಾ. ಇವಾಗ ನಾವು ಏನು ಅಂತಂದ್ರೆ ಒಳ್ಳೇದು ಕೆಟ್ಟದ್ದು ನಮ್ ಜೀವನದಲ್ಲಿ ಎರಡೂ ನಡೀತಾ ಇರತ್ತೆ ಯಾವಾಗ್ಲೂ ಅಷ್ಟೇ ಮಾಸ್ಟರ್ಸ್. ಒಳ್ಳೇದು ಕೆಟ್ಟದ್ದು, ಒಳ್ಳೇದು ಬಂದೈತ್ ಅಂದ ತಕ್ಷಣ ನೆಕ್ಸ್ಟ್ ಎಲ್ಲೋ ನಮಗೆ ನೋವು ಕೊಡುವಂತ ವಿಷಯ ನೆಕ್ಸ್ಟ್ ಬರತ್ತೆ. ನಮಗ್ ಗೊತ್ತಿರ್ಬೇಕು, ಅದು ಆಲ್ರೆಡಿ ಗೊತ್ತಿರ್ಬೇಕು. ನೋವು ಬಂದಿದೆ ಅಂದ್ರೆ ಒಳ್ಳೇದು ಇದೆ ಅಂತ ಹೇಳಿ ಅದು ತಿರುಗ್ತಾ ಇರತ್ತೆ ಅಂತ ಎಲ್ಲರಿಗೂ ಗೊತ್ತಿದೆ. ಇವಾಗ ನಾವ್ ಯಾಕೆ ಈ ಒಂದು ಡೀಪ್ ಆಗಿ ನಮ್ಗೊಂದು ನೋವು ಬಂತು, ಕಷ್ಟ ಬಂತು, ಯಾರೇನೋ ಅಂದ್ರು, ಏನೋ ಜಗಳ ಆಯ್ತು ಅಂದಾಗ ನಾವೇನ್ ಮಾಡ್ತೀವಿ ಅಂದ್ರೆ ಎಲ್ಲಾ ಡಿಪ್ರೆಷನ್ಗೆ ಹೋಗ್ಬಿಡ್ತೀವಿ, ನೋವುಗಳನ್ನು ಮಾಡ್ಕೊಂತೀವಿ. ಇದೆಲ್ಲ ನಮ್ದು ಏನಂತಂದ್ರೆ ಮಾನವನು ನಮ್ಮಷ್ಟಕ್ಕೆ ನಾವು ಅಳವಡಿಸ್ಕೊಂಡಿರುವಂತಹ ಬುದ್ಧಿ ವಿಚಾರಗಳು ಇವು. ಆದ್ರೆ ನೋಡಿ, ನಮ್ಗೆ ಇವಾಗ ಜ್ಞಾನಿಗಳು ಏನ್ ಹೇಳಿದ್ರಿ, ಪತ್ರಿಜಿಯವರೇ ಅಂತ ಅನ್ಕೊಳ್ರಿ, ಎವ್ರಿ ಮೂಮೆಂಟ್ ಸಂಭ್ರಮ ಸೆಲೆಬ್ರೇಷನ್ ಮಾಡ್ಕೋಬೇಕು ಅಂತ ಹೇಳಿದ್ರು. ನಮ್ಗೆ ಅರ್ಥನೇ ಆಗಿದ್ದಿಲ್ಲ ನಿಜವಾಗ್ಲೂ. ನಾವು ಧ್ಯಾನಕ್ಕೆ ಬಂದಾಗ ಎವ್ರಿ ಮೂಮೆಂಟ್ ಸಂಭ್ರಮಾಚರಣೆ ಮಾಡ್ಕೋಬೇಕು, ನೀವು ಎಂಜಾಯ್ ಮಾಡ್ಬೇಕು, ಪ್ರತಿ ಕ್ಷಣನೂ ಎಂಜಾಯ್ ಮಾಡ್ಬೇಕು ಅಂತ. ಪ್ರತಿ ಕ್ಷಣ ಹೆಂಗ್ ಎಂಜಾಯ್ ಮಾಡಕ್ ಆಗತ್ತಪ್ಪ, ಇವ್ರು ಹಿಂಗ್ ಹೇಳ್ತಾರಲ್ಲ ಅನಿಸ್ತಾ ಇತ್ತು. ಯಾಕಂದ್ರೆ ನೋವುಗಳು ಆಗ್ತಾ ಇರತ್ತೆ, ಮನೇಲಿ ಏನೋ ಹೇಳ್ತಿರ್ತಾರೆ, ಅಥವಾ ಹೊರಗೋದಲ್ಲಿ ಏನೋ ಆಗ್ತಾ ಇರತ್ತೆ, ಹೆಂಗ್ ಎಂಜಾಯ್ ಮಾಡ್ಬೇಕು. ಯಾಕೆ ಅದು ಒಂದು ಟ್ರಿಕ್ಸ್. ಅವ್ರು ಎಷ್ಟು ಚೆನ್ನಾಗಿ ಹೇಳಿದ್ರು, ನೋವು ನಲಿವು ಒಂದೇ, ಸುಖ ದುಃಖ ಒಂದೇ. ಎಲ್ಲಿ ಇನ್ನೊಂದೇನ್ ಹೇಳ್ತಾರೆ, ಶೀತ ಆಮೇಲೆ ಈ ಒಂದು ಏನು ಬಿಸಿಲಿನ ಇದು ಏನ್ ಹೇಳ್ತೀವ ಅವೆಲ್ಲ ಒಂದೇ, ಇವೆಲ್ಲ ಒಂದೇ. ನನಗೆ ನೋವಾದ್ರೂ ಎಂಜಾಯ್ ಮಾಡ್ತೀನಿ, ಖುಷಿ ಆದ್ರೂ ಎಂಜಾಯ್ ಮಾಡ್ತೀನಿ. ಇದೇ ರೀತಿಯಾಗಿ ಭಗವದ್ಗೀತೆನಲ್ಲಿ ಏನ್ ಹೇಳಿದಾನೆ ಶ್ರೀಕೃಷ್ಣ ಪರಮಾತ್ಮ, ಏನ್ ಹೇಳಿದಾನೆ, ನಿಮ್ಗೆ ಏನೇ ಬರಲಿ ಎಲ್ಲವೂ ಸ್ವೀಕಾರ ಮನೋಭಾವನೆ ಇರಲಿ ಅಂತ ಹೇಳಿದಾನೆ. ಸ್ವೀಕಾರ ಮನೋಭಾವನೆ, ದುಃಖ ಬಂದ್ರೆ ಸ್ವೀಕಾರ ಮಾಡ್ರಿ. ಇದೆಲ್ಲ ಎಷ್ಟು ದಿವಸ ಇರತ್ತೆ, ಇದು ನಾನ್ ತಗೊಳ್ತೀನಿ, ಎಸ್ ಇದು ನನಗ್ ಬಂದಿದ್ಯಾ, ಓಕೆ ಅಂತ ನಾವ್ ಯಾವತ್ತು ತಗೋತೀವೋ ಅವಾಗ ನೀವು ನೋಡ್ರಿ, ಅಲ್ಲಿ ಕೂಡ ನಿಮ್ಗೆ ಸುಖ ಅನ್ನೋದು ಸಿಗತ್ತೆ. ಅಲ್ಲಿ ಕೂಡ ಸುಖ ಅನ್ನಿಸುತ್ತೆ, ಎಂಜಾಯ್ ಮಾಡಿ. ಇವಾಗ ನೋವಿದೆ, ಅದ್ ಬಂದಿದೆ, ಯಾರು ಏನೋ ಅಂದ್ಬಿಟ್ಟಾರೆ, ದೊಡ್ಡದಾಗಿ ಏನೋ ಅನ್ಸ್ಕೊಂಡಿದೀವಿ ಅಂದ್ರೆ ನನಗಲ್ಲ, ಇದು ನನಗಲ್ಲ ಹೇಳಿ ಎಲ್ಲ ಭಗವಂತನ ಪಾದಕ್ಕೆ ಅರ್ಪಣೆ ಮಾಡ್ರಿ, ಶ್ರೀಕೃಷ್ಣನ ಪಾದಕ್ಕೆ ಅರ್ಪಣೆ ಮಾಡ್ರಿ ಅಂತ ಭಗವದ್ಗೀತೆಯಲ್ಲಿ ಎಷ್ಟು ಚೆನ್ನಾಗಿ ಶ್ರೀಕೃಷ್ಣ ಕೊಟ್ಬಿಟ್ಟಿದ್ದಾನೆ. ಆ ಗೀತೆಯಲ್ಲಿ ಅಷ್ಟು ಚೆನ್ನಾಗಿ ಉಲ್ಲೇಖ ಆಗಿದೆ. ಅಂದ್ರೆ ಭಗವಂತನ ವಾಣಿ, ಭಗವಂತನ ಮಾತುಗಳು ಇವು. ಅಲ್ಲಿ ಬರ್ದಿಟ್ಟಿದ್ದಾರೆ, ಹೇಳಿದ್ದಾರೆ ಶ್ರೀಕೃಷ್ಣ. ಏನಂದ್ರು ನನ್ ಪಾದಕ್ಕೆ ನಿಮಗಲ್ಲ ಅನ್ಕೊಳ್ಳಿ, ನನಗ್ ಅಂದಿದ್ದಾರೆ ಅಂತ ಹೇಳ್ಕೊಳ್ಳಿ. ನಾವ್ ಅಷ್ಟ್ ಹೇಳಿದ್ರೆ ಆಯ್ತಲ್ವಾ ಸಂಭ್ರಮಾಚರಣೆ. ಅಪ್ಪ ಶ್ರೀಕೃಷ್ಣ ನಿನಗೆ ಅರ್ಪಣೆ, ನೀನ್ ಅದ್ ಚಿಂತೆ ಬಿಟ್ಬಿಡು, ನೀನ್ ಎಂಜಾಯ್ ಮಾಡು. ಅದು ಎಷ್ಟೊತ್ತಿರತ್ತೆ, ಮುಗೀತಲ್ವಾ. ಯಾವತ್ತು ಮೈಂಡ್ ಇಂದ ಹೊರಗೆ ಹೋಗುತ್ತೋ ನಾವು ಅಲ್ಲಿ ಸರಿಯಾಗಿರಕ್ಕೆ, ಖುಷಿಯಾಗಿರಕ್ಕೆ ಸಾಧ್ಯ. ಬಟ್ ನಮಗದು ಗೊತ್ತಿಲ್ಲ. ನಾವೇನ್ ಮಾಡ್ತೀವಿ, ನಾವು ನೋವು ಬಂತ, ಅಯ್ಯೋ ನೋವಾಯ್ತು ನನ್ಗೆ ಹಿಂಗಂದ್ರು, ನನ್ಗೆ ಹಿಂಗಾಯ್ತು, ನನ್ಗೆ ಆಗ್ಬಾರ್ದಾಗಿತ್ತು, ನನ್ಗೆ ಹಿಂಗಾಯ್ತು ಹೇಳಿ 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 ಇನ್ನೂ ಹೆಚ್ಚಾಗಿ ನಾವು ಮಾಡ್ಕೊಂತಾ ಇದ್ದೇವೆ. ಅದಕ್ಕೆ ನಾವೇನ್ ಮಾಡ್ಬೇಕು, ಪ್ರತಿ ಕ್ಷಣ ಬೇಕಾದ್ರೆ ನೋಡಿ, ಇವತ್ತಿಂದ ನೀವೆಲ್ಲರೂ ಟ್ರೈ ಮಾಡಿ, ಯಾಕಂದ್ರೆ ನಾನು ಟ್ರೈ ಮಾಡಿದೀನಿ. ಇದು ಯಾರ್ ಏನಾರ ಅನ್ಕೊಳ್ರಿ, ಹಿಂಗ ಕೇಳಿಸ್ಕೊಂಡ್ ಹಿಂಗ್ ಬಿಡೋದ್ ಕಲಿಬೇಕು. ಅದು ಬಿಟ್ಟ ಮೇಲೆ ಅಂದ್ರೆ ಅಂದಾರ್ ಬಿಡು, ನಮಗ್ ಯಾಕೆ, ಅದು ಅವ್ರ ಇಷ್ಟ, ಅವ್ರು ಅನ್ಲಿ. ಆಮೇಲೆ ನಾನ್ ಯಾಕೆ ತಗೊಳ್ಳಿ, ನನ್ನೊಳಗೆ ಯಾಕೆ ತಗೊಳ್ಳಿ, ಇದನ್ನ ನಾವು ಕಲಿಬೇಕಾಗಿರೋದು. ಅದಕ್ಕೆ ಶ್ರೀಕೃಷ್ಣ ಹೇಳಿರೋದು, ಒಳ್ಳೆಯದನ್ನು ಕೂಡ ನನಗೆ ಅರ್ಪಿಸು, ಕೆಟ್ಟದನ್ನು ನನಗೆ ಅರ್ಪಿಸು. ನಿನಗೆ ಯಾರು ಏನಂದ್ರಲ್ಲ ಅದನ್ನು ನನಗೆ ಅರ್ಪಿಸು. ನೀನು ನೀನಾಗೆ ಇದ್ದು ಬಿಡು. ಯಾವತ್ತು ನಾವು ನಾವಾಗೆ
ಮಾಡ್ತೀವೋ ಅವಾಗ ಏನಾಗುತ್ತೆ ಅಂತಂದ್ರೆ ನಮ್ಮಲ್ಲಿ ಆ ಒಂದು ಸಂಭ್ರಮಗಳು ಹೆಚ್ಚಾಗ್ತಾ ಹೋಗ್ತವೆ. ಇದೇ ಮಾತು ಪತ್ರಿಜಿ ಅವರು ಹೇಳಿದ್ದು, ಎವ್ರಿ ಮೂಮೆಂಟ್ ಎಂಜಾಯ್ ಮಾಡ್ಬೇಕು. ಎವ್ರಿ ಮೂಮೆಂಟ್ ಇವಾಗ ನಮ್ಗೆ ಏನೋ ಕಷ್ಟ ಆಗ್ತಾ ಇದೆ, ಎಂಜಾಯ್ ಮಾಡಿ. ಖುಷಿ ಆಗ್ತಾ ಇದೆ, ಎಂಜಾಯ್ ಮಾಡಿ. ನೋಡಿ, ಯಾಕೆ ಕಷ್ಟ ಆದಾಗ ಹೆಂಗೆ ಎಂಜಾಯ್ ಮಾಡೋದು, ಹೇಗೆ ಅಂತ ನಮ್ಗೆ ಎಲ್ಲಾ ನೋಡಿದೀವಿ. ಪತ್ರಿಜಿ ಅವರ ಸಾವಿನಲ್ಲಿ ಕೂಡ ಎಂಜಾಯ್ಮೆಂಟ್, ಆ ಒಂದು ಸಂಭ್ರಮಗಳನ್ನು ನೋಡಿದ್ವಿ. ರಿಯಲಿ ನೀವು ಯಾರು ನೋಡಿಲ್ಲ ನೋಡ್ರಿ. ಅವರ ಬಾಡಿ ತಗೊಂಡ್ ಹೋಗ್ತಿದ್ದಾರೆ. ಆಮೇಲೆ ಆ ಸ್ಟೇಜ್ ಮೇಲೆ ಕೂಡ ಅಷ್ಟೇ ಎಲ್ಲಾ ಒಂದು ಹಾಡುಗಳನ್ನು ಹೇಳ್ತಾ, ಧ್ಯಾನ ಮಾಡ್ತಾ, ಆಮೇಲೆ ಕುಣಿತಾ ಇದ್ದಾರೆ. ಎಲ್ಲ ಅಷ್ಟು ಸಂಭ್ರಮ. ಯಾಕೆ? ಸೋಲ್ ಹೋಯ್ತು, ಅಲ್ಲಿಗೆ ಅವ್ರದ್ದು ಮುಗೀತು. ಬಟ್ ಅವ್ರದ್ದು ದೊಡ್ಡ ಜ್ಞಾನಿಗಳು ಅವ್ರು. ನಮ್ಮಂತವ್ರಂದ್ರು ಸಾಮಾನ್ಯ. ಇವಾಗ ನಮ್ಮವ್ರು ಯಾರು ಹೋಗಿದ್ದಾರೆ ಅಂತಂದ್ರೆ ಅವ್ರು ಸಂಭ್ರಮ ಮಾಡ್ಬೇಕು ಅಂತಾನೆ ಹೇಳ್ತಾರೆ. ಯಾಕೆ? ಅವರು ಈ ದೇಹವನ್ನು ಬಿಟ್ಟಿರಬಹುದು, ಆದ್ರೆ ಸೋಲ್ ಇನ್ನೊಂದು ದೇಹದಾರಿಯಾಗಿ ಮತ್ತೆ ಬರುತ್ತಲ್ವಾ, ಅದಕ್ಕೊಂದು ಅವಕಾಶ ಅಲ್ವಾ, ಅದಕ್ ಸೆಲೆಬ್ರೇಷನ್. ಓಕೆ, ನೀನ್ ಇನ್ನೊಂದ್ ಕಡೆ ಎಂಜಾಯ್ ಮಾಡ್ತಿ, ಇನ್ನೊಂದ್ ಜನ್ಮ ತಗೊಂಡ್ ಬರ್ತೀಯ ಅನ್ನೋದಕ್ಕೆ ಸಂಭ್ರಮ ಆಚರಣೆ ಮಾಡೋದು. ನಾನು ಫಸ್ಟ್ ಟೈಮ್ ಪತ್ರಿಜಿ ಅವ್ರದ್ದು ಆ ಒಂದು ಪಿಕ್ಚರ್ ನೋಡಿದಾಗ, ಯಾವಾಗ ನಾನು ಧ್ಯಾನಕ್ಕೆ ಬಂದಾಗ ನಾನು ನೋಡ್ತಾ ಇದ್ದೀನಿ. ನೋಡ್ದಾಗ ಇದು ಸಾವಿನಲ್ಲೂ ಹಿಂಗ್ ಕುಣಿತಾ ಇದ್ದಾರೆ, ಸಾವಿನಲ್ಲಿ ಕೂಡ ಹಾಡು ಹೇಳ್ತಾ ಇದಾರಲ್ಲ ಅಂತ ನನಗೆ ಒಂಥರ ಆಶ್ಚರ್ಯ ಆಯ್ತು. ಆಮೇಲೆ ಪತ್ರಿಜಿಯವ್ರ ಎಲ್ಲಾ ವಿಡಿಯೋಸ್ ನಾನು ನೋಡ್ತಾ ಇರ್ತೀನಿ. ಟೈಮ್ ಸಿಕ್ಕಾಗೆಲ್ಲ ನಾ ಪತ್ರಿಜಿ ಅವ್ರದ್ದು ನೋಡ್ತಾ ಇರ್ತೀನಿ. ಅವಾಗ ಅವರು ಒಂದೊಂದ್ ಸಣ್ಣ ಸಣ್ಣ ವಿಡಿಯೋನಲ್ಲಿ ಕೂಡ ಹೇಳ್ಕೊಟ್ಟಿದ್ದಾರೆ, ನೀವು ಕಷ್ಟದಲ್ಲೂ ಕೂಡ ಎಂಜಾಯ್ ಮಾಡ್ಬೋದು, ಸುಖದಲ್ಲಿ ಎಂಜಾಯ್ ಮಾಡ್ಬೋದು. ನೀವು ಎಲ್ಲಾ ಮೂಮೆಂಟ್ನು ನೀವು ಎಂಜಾಯ್ ಮಾಡೋದ್ ಕಲೀರಿ. ಆಮೇಲೆ ಸಂಭ್ರಮ ಆಚರಣೆ, ಸೆಲೆಬ್ರೇಷನ್ ಅಂತ ಹೇಳಿದ್ರೆ ಎಷ್ಟು ಚೆನ್ನಾಗಿ ಹೇಳಿದ್ರೆ, ಸೆಲೆಬ್ರೇಷನ್ ಈಸ್ ದ ಬೆಸ್ಟ್ ಅಂತ ಹೇಳ್ಬಿಟ್ಟ. ಆ ಸೆಲೆಬ್ರೇಷನ್ ನಿಮ್ಮಲ್ಲಿ ಇರ್ಬೇಕು, ಅದು ಮಾಡ್ಬೇಕು ಅಂತ ಹೇಳಿ. ಇವಾಗ ಏನೋ ಒಂದು ಮನೆ ಕ್ಲೀನ್ ಮಾಡ್ತಿದ್ದ, ಅದು ಕೂಡ ಸೆಲೆಬ್ರೇಷನ್ ತರ ಮಾಡ್ಕೊಳ್ರಿ. ಹೌದಲ್ಲ, ಈ ಟೈಮಿಗೆ ನಾ ಇದ್ ಮಾಡ್ಬೇಕು, ಅದು ಮಾಡ್ಬೇಕು, ನನ್ ಸೆಲೆಬ್ರೇಷನ್ ಎಲ್ಲಾ ಮಾಡಿ. ನಿಮಗ್ ಟೈಮ್ ಎಷ್ಟು ಸಿಗತ್ತೆ ಅಂತಂದ್ರೆ ಎಲ್ಲಾ ಮಾಡಿ ನಮ್ಗೆ ಎಷ್ಟೋ ಟೈಮ್ ಮತ್ತೆ ಉಳಿಯತ್ತೆ. ಈ ಸೆಲೆಬ್ರೇಷನ್ ಅಂತ ಇದ್ದಾಗ ನಾವ್ ಹೇಗಿರ್ತೀವಿ ಅಂತಂದ್ರೆ, ನಾವು ಆಲ್ರೆಡಿ ನಾವು ತಿಳುವಳಿಕೆ ಇಟ್ಕೊಂಡು ಆ ಎಂಜಾಯ್ಮೆಂಟ್ ಮಾಡಿ, ಇನ್ನೂ ನಮಗ್ ಸಾಕಾಗೋಷ್ಟು, ನಮ್ಗೆ ಇನ್ನೂ ಏನಾದ್ರೂ ಸಾಧನೆ ಮಾಡೋಷ್ಟು ಟೈಮ್ ಉಳಿಯತ್ತೆ. ಟೈಮ್ ಕೂಡ ಚೆನ್ನಾಗಿ ಸಿಗತ್ತೆ ಈ ಒಂದು ಎಂಜಾಯ್ಮೆಂಟ್. ಆಮೇಲೆ ನಮಗೆ ದೈಹಿಕ ಅನಾರೋಗ್ಯ ಅನ್ನೋದು ಬರೋದಿಲ್ಲ. ಜೊತೆಗೆ ಆಲ್ರೆಡಿ ನಾವು ಧ್ಯಾನ ಮಾಡ್ತಾ ಇರ್ತೀವಿ. ಈ ದೈಹಿಕ ಕಾಯಿಲೆಗಳು, ಅನಾರೋಗ್ಯಗಳು ಇಂಥವ್ ಯಾವ ಬರೋದಿಲ್ಲ. ಮೆಂಟಲಿ ನಾವು ಪ್ರಿಪೇರ್ ಆಗ್ಬೇಕು. ಏನೇ ಬರಲಿ ಸೆಲೆಬ್ರೇಷನ್ ಅನ್ನೋದು ಇರ್ಲಿ, ಏನೇ ಬರ್ಲಿ ಸೆಲೆಬ್ರೇಷನ್ ಅನ್ನೋದು ಇರಲಿ. ಇವಾಗ ಮನೆಯಲ್ಲಿ ಏನೋ ಆಯ್ತು, ಯಾರೋ ಏನೋ ಒಂದು ಜಗಳ ಆಯ್ತು, ಏನೋ ಆಯ್ತು ಅನ್ಕೊಂಡು ಸೈಲೆಂಟ್ ಆಗಿದ್ಬಿಡಿ. ಸೈಲೆಂಟ್ ಆಗಿದ್ರೆ ನಮ್ಮೊಳಗೆ ನಾವು ಆ ಒಂದು ಸೆಲೆಬ್ರೇಷನ್, ಹೌದು ಅವ್ರು ಬೈದಿದ್ದಾರೆ, ಎಸ್ ಆಯ್ತು ಬಿಡಪ್ಪ, ನೆಕ್ಸ್ಟ್ ನಾನು ಕಲಿತೀನಿ, ಓಕೆ ನಾವು ಸಾರಿ ಅನ್ಬಿಟ್ಟು ಮುಗಿದ್ಬಿಟ್ಟು ಆಯ್ತು. ಒಳಗಡೆ ನಾವೇನ್ ಅನ್ಕೋಬೇಕು, ನೋಯ್ಕೋಬಾರ್ದು. ನೋಯೋದು ಬೇಡನೇ ಬೇಡ, ಫಸ್ಟ್ ತೆಗೆದು ಹಾಕ್ಬೇಕು. ನಾನು ಹಾಗೆ ಇದ್ದೆ ಅನ್ಕೊಳ್ಳಿ, ಮುಂಚೆ ಎಲ್ಲ ಹಾಗೆ ಇದ್ವಿ ನಾವೆಲ್ಲರೂ ಅಷ್ಟೇ. ಇವಾಗ ತಿಳುವಳಿಕೆ ಅಂದ್ರೆ ಪತ್ರಿಜಿ ಅವರ ಒಂದು ವಿಡಿಯೋಸ್ ಎಲ್ಲ ನಾನು ನೋಡ್ತಾ ಆ ಸೆಲೆಬ್ರೇಷನ್ ಅನ್ನೋದು ಯಾವ ಮಟ್ಟಕ್ಕೆ ಇದೆ ಅಂತಂದ್ರೆ, ನಮ್ಮ ಕಷ್ಟ ಕಾಲದಲ್ಲೂ ನಾವು ಆಯ್ತಾ ಅಂದಾರ, ಅನ್ಲಿ ಬಿಡು, ನಾವ್ ಆ ಮೂಮೆಂಟ್ ಎಂಜಾಯ್. ಓಕೆ, ಬೈಸ್ಕೊಂಡಿದೀವಿ ಅನ್ನೋದು ಕೂಡ ಎಂಜಾಯ್ಮೆಂಟ್. ಓಕೆ, ಅದು ಎಂಜಾಯ್ಮೆಂಟ್. ಓಕೆ, ಒಳಗಡೆ ಸೆಲೆಬ್ರೇಷನ್ ಮಾಡೋದು ಹೇಗೆ? ಆಯ್ತು, ನೀನ್ ಮಾಡಿ ಎಲ್ಲ, ನೆಕ್ಸ್ಟ್ ನೀ ಅಂದಿಯಲ್ಲ ಅನ್ನು, ನೆಕ್ಸ್ಟ್ ನಾನು ಇದಕ್ಕಿನ್ನ ಚೆನ್ನಾಗಿ ನನ್ನ ಒಳ್ಳೇದನ್ನ ಮಾಡಿ ತೋರಿಸ್ತೀನಿ ಅನ್ನೋ ನಮ್ಮಲ್ಲಿ ನಾವು ಬೆಳೆಸ್ಕೋಬೇಕು. ಆ ತರ ನಾವು ಬದಲಾಗಬೇಕು. ಹೀಗೆ ಈ ಒಂದು ಸೆಲೆಬ್ರೇಷನ್ ಅನ್ನೋದು ನಮ್ಮಲ್ಲಿ ನಾವು ತೊಡಗಿಸ್ಕೊಂಡ್ರೆ ಮಾತ್ರ ಸಿಗತ್ತೆ. ಇಲ್ಲಾಂದ್ರೆ ನಾವು ಕಷ್ಟದಲ್ಲಿ ಹೋಗ್ತಾ, ಕಷ್ಟ ನೋವುಗಳನ್ನೇ ಅನುಭವಿಸ್ತಾ ಅದರಿಂದ ಯಾವತ್ತೂ ಹೊರಗೆ ಬರೋದಿಲ್ಲ. ಯಾಕೆ? ಭೂಮಿ ಮೇಲೆ ನಮ್ಗೆ ಅವಕಾಶಗಳು ಸಿಗೋದೇ ಒಂದು ಅಪರೂಪ. ಇಲ್ಲಿ ಬಂದಿದ್ದೀವಿ, ಒಂದು ಅಪರೂಪವಾಗಿ ಬಂದಿದ್ದೇವೆ ಅಂತಂದ್ರೆ ಆ ಸಮಯವನ್ನು ನಾವು ಸರಿಯಾಗಿ ಸದುಪಯೋಗ ಮಾಡಿಕೊಳ್ಬೇಕು ಅಂದ್ರ ಎಲ್ಲಾ ಸಮಯವನ್ನು ನಾವು ನಮಗಾಗಿ ಫಸ್ಟ್ ನಾವು ಬದಲಾಗ್ಬೇಕು. ಫಸ್ಟ್ ನಾವು ಬದಲಾಗಿದ್ರೆ ನಮ್ಮನ್ನ ನೋಡಿ ಎಲ್ಲರೂ, ನಮ್ಮ ಮುಂದೆ ಇರೋರೆಲ್ಲರೂ ಬದಲಾಗ್ತಾರೆ, ಸುತ್ತಮುತ್ತಲೇ ಇರೋರು. ಅವಾಗ ಅನ್ಸುತ್ತೆ, ಹೇಗೆ ಏನು ಅಂತ ನಮಗೆ ಕೇಳಕ್ ಬರ್ತಾರ. ನೀನ್ ಇಷ್ಟು ಕಷ್ಟ ಇದ್ರು ನೀನ್ ಹಿಂಗದಿಯಲ್ಲ, ಎಷ್ಟು ಚೆನ್ನಾಗಿದೆಯಲ್ಲ, ಎಷ್ಟು ಎಂಜಾಯ್ ಮಾಡ್ತಿ, ಹೆಂಗೆ ಏನು ಅಂತ. ಆಲ್ರೆಡಿ ಎಲ್ಲ ಧ್ಯಾನಿಗಳು ನೋಡ್ರಿ ಎಷ್ಟೊಂದು ಚೇಂಜಸ್ ಬಂದ್ಬಿಟ್ಟಿರತ್ತೆ ಅವರಲ್ಲಿ. ಯಾಕಂದ್ರೆ ಎಲ್ಲಾ ಕ್ಲಾಸಸ್ ಕೇಳ್ಕೊಂತಿರ್ತಾರೆ, ನಾ ಹೀಗೆ ಬದುಕ್ಬೇಕು, ಹೀಗೆ ಇರ್ಬೇಕು ಎಲ್ಲ ಗೊತ್ತಿರತ್ತೆ. ಹಿಂಗೆ ಅವ್ರಿಗೆ ಅನ್ಸುತ್ತೆ. ಈಗ ಎಷ್ಟೋ ಜನರು ಧ್ಯಾನಿಗಳು ಚೇಂಜ್ ಆಗ್ತಾ ಇರ್ತಾರೆ. ಅವ್ರವ್ರ ಮನಸ್ಸಿನಲ್ಲಿ ಪ್ರತಿಯೊಂದನ್ನು ಅಳವಡಿಸಿಕೊಂಡು ಹೋದಾಗ್ಲೇನೆ ಅವರು
ಸಾಕಷ್ಟು ಬದಲಾವಣೆಗಳಾಗೋದು. ಅದಕ್ಕಾಗಿ ಸಮಯ ಏನಿದೆಯಲ್ಲ ಅದನ್ನ ಸದುಪಯೋಗ ಮಾಡಿಕೊಳ್ಳೋಣ. ಸಮಯನ ಸದುಪಯೋಗ ಮಾಡಿಕೊಂಡು ಅಲ್ಲಿ ನಾವು ಎಂಜಾಯ್ ಮಾಡೋಣ. ಆ ಒಂದು ಸಂಭ್ರಮಗಳನ್ನ ಆಚರಿಸೋಣ. ಬರೀ ಹಬ್ಬ ಹರಿದಿನಗಳನ್ನು ಮಾತ್ರ ಆಚರಣೆ ಮಾಡಿ ಸಿಹಿ ಊಟಗಳನ್ನು ಮಾಡಿ ಎಂಜಾಯ್ ಮಾಡೋದು ಅಷ್ಟೇ ಅಲ್ಲ. ಯಾಕೆ ಭಗವಂತ ಅಷ್ಟೊಂದು ಸಮಯ ಕೊಟ್ಟಿದ್ದಾನೆ? ನಾವು ಬದಲಾಗ್ಬೇಕು, ನಾವು ಅನುಭವಗಳನ್ನು ತಗೋಬೇಕು. ಅನುಭವಗಳನ್ನು ತಗೊಳ್ಬೇಕು ಅಂದ್ರೆ ನೋವಿನಿಂದ ಯಾಕೆ ಅನುಭವಗಳನ್ನ ತಗೊಳ್ಳೋಣ ಅಲ್ವಾ? ಅದಕ್ಕೆ ಸಂತೋಷದಿಂದ ಸ್ವೀಕಾರ ಮಾಡ್ರಿ. ಏನೇ ಬರ್ಲಿ ಸ್ವೀಕರಿಸ್ರಿ. ಸ್ವೀಕಾರ ಮನೋಭಾವನೆಗಳನ್ನು ನಾವು ಮಾಡ್ಕೊಂಡಿದ್ದೇ ಆಯ್ತು ಅಂತಂದ್ರೆ ಅಲ್ಲಿ ಅದು ಬರೀ ರಿಸೀವ್ ಮಾಡ್ಕೊಂಡಿವಲ್ಲ, ಅದು ಖುಷಿಯಿಂದ ರಿಸೀವ್ ಮಾಡ್ಕೊ. ಇದು ಬಂತ, ಆಗ್ಲಿ ಬಿಡು, ನಂಗೆ ನೋವಾಯ್ತಾ, ಆಗ್ಲಿ ಬಿಡು, ಇದೆಲ್ಲ ಏನು. ಎಂತೆಂತ ಕಾಯಿಲೆಗಳನ್ನೇ ಹೋಗಿಸ್ಕೊಂಡಿದ್ದಾರೆ ಅಂದ್ಮೇಲೆ ಸಣ್ಣ ಪುಟ್ಟ ನಮಗ್ ನೋವುಗಳು ಅದು ಇದು ಬಂದ್ರೆ ಅದಕ್ಕೆ ಯಾಕೆ ಹೆದರೋದು? ಎಲ್ಲ ದೇವ್ರು ಭಗವಂತ ಕೊಟ್ಟಿದ್ದಾನೆ. ಧ್ಯಾನದಿಂದ ಪ್ರತಿಯೊಂದು ನಾವು ಮಾಡ್ಕೋಬಹುದು ಅಂತ ಹೇಳಿ ಇದರಿಂದ ಹೊರಗ್ ಬರೋದು ಕೂಡ ಧ್ಯಾನದಲ್ಲಿ ಕೊಟ್ಬಿಟ್ಟಿದ್ದಾರೆ. ಅಂದಾಗ ಧ್ಯಾನಿಗಳಾದ್ಮೇಲೆ ಇಲ್ಲಿ ನಾವು ಏನ್ ಮಾಡೋದು? ಬರೀ ಸೆಲೆಬ್ರೇಷನ್ಸ್ ಮಾಡ್ಕೊಂಡು ಹೋಗ್ಬೇಕು. ಈಗ ಆಲ್ರೆಡಿ ನಮ್ಗೆ ಒಂದು ಹಂತ ಅನ್ನೋದು ದಾಟಿದೀವಿ. ಇನ್ನೂ ನಾವು ಎಷ್ಟೊಂದು ನೋಡ್ಬೇಕಾಗಿದೆ ಈ ಒಂದು ಧ್ಯಾನದ ಕ್ಲಾಸ್ಗಳಲ್ಲಾಗ್ಲಿ, ಅಥವಾ ನಿಜವಾದ ಒಂದು ಜೀವನ ಏನು ಅನ್ನೋದನ್ನ ನಾವು ನೋಡ್ತಾ ಹೋಗ್ಬೇಕಾದ್ರೆ ಸೆಲೆಬ್ರೇಷನ್ ಅನ್ನೋದು ಇರ್ಬೇಕು. ಎಲ್ಲದರಲ್ಲೂ ಸೆಲೆಬ್ರೇಷನ್ ಇದ್ದಾಗ ನೋವುಗಳು ಕಾಣಿಸೋದಿಲ್ಲ, ಆಮೇಲೆ ದುಃಖಗಳು ಕಾಣಿಸೋದಿಲ್ಲ. ನಾವು ಹೋಗಿದ್ದ ದಾರಿ ಸರಿಯಾಗೇ ಇರತ್ತೆ. ಆಮೇಲೆ ಪ್ರತಿಯೊಂದು ನಮಗೆ ಹೋದಲ್ಲೆಲ್ಲ ಏನಾಗತ್ತೆ ಅಂತಂದ್ರೆ ಆ ಸಂತೋಷಗಳು, ಆ ಎಂಜಾಯ್ಮೆಂಟೇ ಸಿಗ್ತಾ ಹೋಗ್ತವೆ. ಯಾರೇ ಆಗ್ಲಿ, ಈಗ ನಾವು ಎಷ್ಟೋ ಚೇಂಜ್ ಆಗ್ಬೇಕಾಗಿದೆ. ನಮ್ಮ ಅವಕಾಶಗಳು, ಈ ಭೂಮಿ ಅನ್ನೋದು ನಮಗೊಂದು ಅನುಭವದ ಒಂದು ಮಂಟಪ. ಇದು ಈ ಅನುಭವದ ಮಂಟಪದಲ್ಲಿ ಅನುಭವಗಳನ್ನು ಮಾಡಕ್ ಬಂದಿವೆ ಹೊರತು ನಾವು ಅವ್ರಿಗೆ ಬೈದ್ವಿ, ಅವ್ರು ನಮಗ್ ಬೈದ್ರು, ನಾವು ಮುನಿಸ್ಕೊಂಡ್ವಿ, ಅಥವಾ ನಮ್ಮೊಳಗೆ ಆ ಒಂದು ಕಷ್ಟ ಇಟ್ಕೊಂಡ್ವಿ ಅಂದ್ರೆ ಬ್ಲಾಕೇಜ್, ಒಳಗಡೆನೆ ಬ್ಲಾಕೇಜ್ ಆಗ್ಬಿಡತ್ತೆ. ಅದು ಮತ್ತೆ ನೆಕ್ಸ್ಟ್ ಹಂಗೆ ಕಂಟಿನ್ಯೂ ಆಗ್ತಾನೆ ಇರುತ್ತೆ. ಆ ಬ್ಲಾಕೇಜ್ ಕುತ್ಕೊಂಡಿದೆ ನಮ್ಮಲ್ಲಿ ಅಂತಂದ್ರೆ ಆ ಒಂದು ಸೋಲ್ ಮತ್ತೆ ಎಷ್ಟೋ ಜನ್ಮ ಬಂದ್ರು ಆ ಬ್ಲಾಕೇಜ್ ಇಂದ ಹೊರಗ್ ಬರಕ್ಕೆ ತುಂಬಾ ಸಮಯ ತಗೊಳತ್ತೆ. ಯಾರೋ ಅಂದಿದ್ದಾರೆ ಅಂತಂದ್ರೆ ಅದನ್ನ ಇಲ್ಲಿ ಕೇಳಿಸ್ಕೊಂಡ್ಮೇಲೆ ಈ ಕಡೆನ ಹೊರಗೆ ಹಾಕಿ, ಅಥವಾ ಇಲ್ಲಿ ಕೇಳ್ತಾ ಕೇಳ್ತಾ ಈ ಕಡೆನ ಆದ್ರೂ ಹೊರಗಡೆ ಹಾಕೋದು ಬೆಸ್ಟ್ ಅಂತ ಹೇಳ್ತೀನಿ. ಯಾಕಂದ್ರೆ ನಮಗೋಸ್ಕರ ನಾವು ಬದುಕ್ಬೇಕು. ನಾವು ಚೆನ್ನಾಗಿದ್ರೆ ಎಲ್ಲವೂ ಪ್ರಪಂಚನೇ ಚೆನ್ನಾಗಿರತ್ತೆ ಅಂತ ಹೇಳಿ ನಾವು ಎಷ್ಟು ಯಾವ ವಿಷಯಗಳನ್ನು ಒಳಗ್ ತಗೋಬೇಕು. ನಾವು ಪ್ರತಿ ಸರಿ ನನಗೆ ಕೆಲವೊಂದ್ ಕಡೆ ಕ್ಲಾಸ್ ಮಾಡ್ಬೇಕಾದ್ರೆ ಅದೇ ಅನ್ಸುತ್ತೆ, ಯಾರೇ ಬರ್ಲಿ, ಏನೇ ವಿಷಯ ಹೇಳಿ, ಅದು ಒಳ್ಳೇದೇ ಹೇಳಿ ಕೆಟ್ಟದ್ದೇ ಹೇಳಿ, ನಮ್ಮ ಮೈಂಡ್ ಅಲ್ಲಿ ಒಂದು ಡೋರ್ ಅನ್ನೋದು ಮಾಡ್ಕೋಬೇಕು. ಮೈಂಡ್ ಅಲ್ಲಿ ಒಂದು ಡೋರ್ ಮಾಡ್ಕೊಂಡಿವಂದ್ರೆ ಆ ವ್ಯಕ್ತಿ ಬಂದು ನಮ್ಮ ಮುಂದೆ ಇಂಥ ವಿಷಯ ಹೇಳಿದಾನೆ, ಅವ್ರು ಬಂದಿರ್ತಾರೆ ನಮಗ್ ನೋವಾಗ್ಲಿ ಅಂತ ಹೇಳಕ್ಕೆ ಬಂದಿರ್ತಾರೆ. ಕೆಲವರು ನಮಗೆ ಒಳಗಡೆ ಸಾಕಷ್ಟು ನೋವಾಗ್ಬೇಕು ಅಂತದ್ ಹೇಳಕ್ಕೆ ಬಂದಿರ್ತಾರೆ. ನಾವು ಇಲ್ಲಿ ಡೋರ್ನ ಓಪನ್ ಮಾಡೋದ್ ಬೇಡ. ಆ ವ್ಯಕ್ತಿ ಹೇಳೋದ್ ಒಳ್ಳೇದಾ, ನೆಗೆಟಿವ್ ಇದೆಯಾ, ಪಾಸಿಟಿವ್ ಇದೆಯಾ, ಅದನ್ನ ನಾನು ತಗೋಬಹುದಾ, ತಗೋಬಾರ್ದ, ಎರಡೇ ಇಷ್ಟೇ ವಿಚಾರ ಮಾಡ್ಬೇಕು. ವಿಚಾರ ಮಾಡಿದಾಗ ಅದು ನನಗೆ ಎಷ್ಟು ನೆಸೆಸಿಟಿ ಇದೆ, ಬೇಕಾ, ಅವಾಗ ನಾವು ಡೋರ್ ಓಪನ್ ಮಾಡ್ಬೇಕು. ಮೈಂಡ್ ಅಲ್ಲಿರೋ ಡೋರ್ನ ಓಪನ್ ಮಾಡಿ. ಇಲ್ಲ ಅದು ನೆಗೆಟಿವ್ ಇದೆ ಅಂದ್ರೆ ಆ ಡೋರ್ ಓಪನ್ನೇ ಮಾಡಕ್ ಹೋಗ್ಬಾರ್ದು. ಓಪನ್ನೇ ಮಾಡ್ಬಾರ್ದು. ಅವ್ಳಿಗೆ ಅವ್ರಿಗೆ ಎಷ್ಟಾದ್ರೂ ನೋವಿನ ಬಗ್ಗೆ ಹೇಳಿರ್ಲಿ, ಓಕೆ ಎಂಜಾಯ್, ಒಳ್ಳೇದೇ ಹೇಳಿ ಎಂಜಾಯ್, ಕೆಟ್ಟದೇ ಹೇಳಿ ಎಂಜಾಯ್, ಅಷ್ಟೇ. ಈಗ ನಮ್ಮ ಅನುಭವದ ಪ್ರಕಾರ ನಮ್ಮ ಜೀವನದಲ್ಲಿ ಎಷ್ಟು ಟೈಮ್ ಇದೆ ಗೊತ್ತಿಲ್ಲ ನಮಗೆ. ಆ ಕೊಟ್ಟಿರುವ ಆ ಸಮಯದಲ್ಲಿ ಪ್ರತಿಯೊಂದು ಮೂಮೆಂಟ್ ನಾವು ಎಂಜಾಯ್ ಮಾಡ್ಬೇಕು ಅಂತ ಒಂದು ಸರಿ ನಾವು ಯೋಚನೆ ಮಾಡೋಣ. ಗೊತ್ತಿಲ್ಲ ನಾವು ನೆಕ್ಸ್ಟ್ ಸೆಕೆಂಡ್, ನೆಕ್ಸ್ಟ್ ಡೇನೆ ನಾವು ಏನಾಗ್ತೀವಿ, ಇನ್ನೊಂದು ಮೂಮೆಂಟ್ ಅಲ್ಲಿ ನಾವು ಇರ್ತೀವೋ ಇಲ್ಲೋ ಗೊತ್ತಿಲ್ಲ. ಬಟ್ ಇರುವಷ್ಟು ದಿವಸ ಎಂಜಾಯ್ಮೆಂಟ್ ಮಾಡೋದೇ. ಏನೇ ಬರ್ಲಿ ಅದನ್ನ ನಾವು ಸ್ವೀಕಾರ ಮನೋಭಾವನೆ ಮಾಡ್ತೀನಿ. ಮತ್ತೆ ಅದರಿಂದ ಅದನ್ನೆಲ್ಲ ಆಯ್ತು, ಭಗವಂತ ನೀನ್ ಕೊಟ್ಟಿದ್ದು, ನಾನ್ ಬಂದಿದ್ದೀನಿ ಅಂತಂದ್ರೆ ನೀನ್ ಕಾಯ್ತಾ ಇರ್ತೀಯ. ಇದಕ್ಕೂ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಒಂದು ನಾನು ನೋಡಿರುವಂತ ವಿಡಿಯೋ, ಒಂದು ಫ್ಲೈಟ್ ಹೋಗ್ತಾ ಇರುತ್ತೆ. ಆ ಫ್ಲೈಟ್ ಅಲ್ಲಿ ಎಷ್ಟೊಂದ್ ಜನ ಇರ್ತಾರೆ, ಎಷ್ಟೊಂದ್ ಜನ ಜರ್ನಿ ಮಾಡ್ತಾ ಇರ್ತಾರೆ. ಅದ್ರಲ್ಲಿ ಒಂದ್ ಹುಡುಗಿ ಇರ್ತಾಳೆ. ಆ ಹುಡುಗಿ ಒಂದ್ ಬುಕ್ ಓದ್ತಾ ಇರ್ತಾಳೆ. ಆ ಬುಕ್ ಓದ್ತಾ 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 ಅವಳು ಫುಲ್ಲು ಖುಷಿಯಾಗಿರ್ತಾಳೆ. ಆ ಹುಡುಗಿ ಹೆಂಗೆ ಅಂತಂದ್ರೆ ಒಂದ್ ಪುಸ್ತಕ ಇಟ್ಕೊಂಡು ಹಿಂಗೆ ಕೂತಿರ್ತಾಳೆ, ಹಿಂಗ್ ಕುತ್ಕೊಂಡು ಓದ್ತಾ ಇರ್ತಾಳೆ. ಎಷ್ಟು ಚೆನ್ನಾಗ್ ಖುಷಿ. ಅದಕ್ಕಂದ್ರೆ ಆ ಹುಡುಗಿಗೆ ಏನ್ ಬೇಕೋ ಆ ವಿಷಯ ಇದೆ ಅಲ್ಲಿ, ಎಂಜಾಯ್ ಮಾಡ್ತಾ ಇದ್ದಾಳೆ. ಎಂಜಾಯ್ ಮಾಡ್ತಾ ಮಾಡ್ತಾ ಮತ್ತೆ ಎಷ್ಟು
ಎಷ್ಟು ಖುಷಿ. ಆ ಫ್ಲೈಟು ಅದು ಒಂದು ಡೇಂಜರ್ ಮೂಮೆಂಟ್ ಅಲ್ಲಿ ಇದೆ, ಶೇಕ್ ಆಗ್ತಾ ಇದೆ, ಎಲ್ಲರೂ ಎದ್ದು ನಿಂತ್ಕೊಳ್ತಾ ಇದಾರೆ. ಎದ್ದು ನಿಂತ್ಕೊಳ್ಳೋದಂದ್ರೆ ತುಂಬಾ ಗಾಬರಿ ಆಗ್ತಾ ಇದಾರೆ, ಏನೋ ಆಗುತ್ತೆ ಏನೋ ಆಗುತ್ತೆ ಏನೋ ಆಗುತ್ತೆ ಅಂತ ಹೇಳಿ ಎಷ್ಟು ಭಯ ಇರತ್ತೆ. ಆ ಒಂದು ಮೂಮೆಂಟ್ ಎಲ್ಲರೂ ನೋಡ್ತಾ ಇರ್ತಾರೆ. ಹೇಗೆ ಈ ಹುಡುಗಿ ಆ ಬುಕ್ ಹಿಡ್ಕೊಂಡು ಎಂಜಾಯ್ ಮಾಡ್ತಾರೆ, ಖುಷಿ 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 ಎಂಜಾಯ್ ಮಾಡ್ತಾ ಇರ್ತಾರೆ. ಅವಾಗ ಕೇಳ್ತಾರೆ, ಪಕ್ಕದಲ್ಲಿರೋರು ಕೇಳ್ತಾರ, ಅಲ್ಲ ಆ ಫ್ಲೈಟು ತಿರುವು ಆಗ್ತಾ ಇದೆ, ಇನ್ನು ಸ್ವಲ್ಪ ಹೊತ್ತು ಏನಾಗುತ್ತೆ ಅಂತಾನೂ ಗೊತ್ತಿಲ್ಲ, ಅಷ್ಟು ಒಂದು ದುಃಖದ ಒಂದು ಸನ್ನಿವೇಶ ಅನಿಸ್ತಾ ಇದೆ ನಮಗೆಲ್ಲ, ಇಷ್ಟು ನಾವು ಭಯ ಪಡ್ತಾ ಇದೀವಿ ಪುಟ, ನೀನ್ ಹೇಗೆ ಕೂತ್ಕೊಂಡು ಎಂಜಾಯ್ ಮಾಡ್ತಾ ಇದೀಯಲ್ಲಮ್ಮ ಅಂತಂದ್ರೆ ಆ ಹುಡುಗಿ ಒಂದೇ ಒಂದು ಉತ್ತರ ಹೇಳಿತ್ತು. ಏನ್ ಹೇಳಿರ್ಬೇಕು ಆ ಹುಡುಗಿ? ಅಲ್ಲಿ ಪೈಲಟ್ ಇರೋನು ನಮ್ಮಪ್ಪ ಅಂತ ಹೇಳಿದ್ಲಂತೆ. ನಮ್ಮಪ್ಪನೇ ಆ ಪೈಲಟ್, ನಮ್ಮಪ್ಪ ನನ್ನನ್ನು ಚೆನ್ನಾಗಿ ಕರ್ಕೊಂಡು ಹೋಗ್ತಾನೆ ಅಂತ ಹೇಳಿದ್ಲಂತೆ. ಇದು ಎಷ್ಟು ನೋಡಿ, ಅದು ಒಂದು ಕಥೆನೋ ಅಥವಾ ರಿಯಲ್ ಏನ್ ಅನ್ಕೊಳ್ಳಿ, ರಿಯಲ್ಲೇ ಆಗಿದೆ ಅಂತ ಅನ್ಕೊಳ್ಳಿ, ಇದು ನಾವು ಕಲಿಬೇಕಾಗಿರೋದು. ನಮ್ಮನ್ನ ಭೂಮಿಗೆ ತಂದಂತ ಭಗವಂತ ಅವನ ಕಾಯಕ್ಕಿರ್ಬೇಕಾದ್ರೆ ನಾವು ಅವನ ಪಾದಕ್ಕೆ ಅರ್ಪಣೆ. ನೀನ್ ನನ್ ಕಾಯ್ತಿ, ನನಗ್ ಚಿಂತೆನೇ ಇಲ್ಲ, ನೀನ್ ನನ್ಗೆ ಇಲ್ಲಿ ಬಿಟ್ಟಿ ಅಂದ್ರೆ ನೀನ್ ಕಾಯೋದ್ ನೀನೇ, ನಿಂದೆ ಕೆಲ್ಸ ಎಲ್ಲ ಒಳ್ಳೇದು ಕೆಟ್ಟ. ಅದು ಹೇಳ್ತೀನಲ್ಲ, ಭಗವದ್ಗೀತೆಯಲ್ಲಿ ಏನ್ ಕೊಟ್ಟಿದ್ದಾನಲ್ಲ ಅದೆಲ್ಲ ನಾನ್ ಒಳ್ಳೇದು ಕೆಟ್ಟದ್ದು ನನಗೆ ಏನು ಇವತ್ತೊಂದು ಮಾನ ಅವಮಾನ ಏನೇ ಬರಲಿ ಎಲ್ಲ ನಿನಗೆ, ಒಳ್ಳೇದು ಕೆಟ್ಟದ್ದು ನನಗಂತ ಏನ್ ಬಂದಿದೆ ಅಪ್ಪ ನಿನ್ ಪಾದಕ್ಕೆ. ನಾವು ಆಗಿರ್ಬೇಕು, ನಮಗ್ ಅಂಟಿಸ್ಕೊಳ್ಳೋದಲ್ಲ, ಎಲ್ಲವನ್ನೂ ಭಗವಂತನ ಪಾದಕ್ಕೆ ಅರ್ಪಣೆ ಮಾಡಿದಾಗ ಆ ಮಗುವಿನಷ್ಟು ನಾವು ಎಂಜಾಯ್ ಮಾಡ್ಬೋದು. ಬರೀ ಮಕ್ಕಳಷ್ಟೇ ಅಲ್ಲ, ನಾವು ಕೂಡ ಚೆನ್ನಾಗಿ ಎಂಜಾಯ್ ಮಾಡಿ. ನಮ್ಗೆ ಎಲ್ಲ ಆ ಹುಡುಗಿಗೆ ತಂದೆ ಪೈಲಟ್ ಆಗಿರ್ಬೋದು, ನಮ್ಮೆಲ್ಲರಿಗೂ ಪೈಲಟ್ ಅಲ್ಲಿ ಇದ್ದಾನೆ. ಆ ಪೈಲಟ್ ಇರುವಾಗ ನಾವ್ಯಾಕೆ ಭಯ ಪಡ್ಬೇಕು ಅಲ್ವಾ? ಇದು ಒಂದು ವಿಷಯ. ಹೀಗೆ ನಾವು ಪ್ರತಿ ಮೂಮೆಂಟ್ ಅಲ್ಲಿ ಇದನ್ನ ನೆನೆಸ್ಕೊಂಡ್ ಬಿಟ್ರೆ ಸಾಕು. ಅಯ್ಯೋ ನೀನ್ ಇರ್ಬೇಕಾದ್ರೆ ನಾನ್ ಯಾಕಪ್ಪ ಹೆದರ್ಲಿ, ಒಂದು ಅನಾರೋಗ್ಯನೇ ಬಂದಿದೆ ಅಂತ ಅನ್ಕೊಳ್ಳಿ, ಯಾಕೆ ಭಯ? ಪಿರಮಿಡ್ ಮಾಸ್ಟರ್ಸ್ ಧ್ಯಾನವನ್ನು ಕಲಿತವನಿಗೆ ಯಾಕೆ ಭಯ? ಪಿರಮಿಡ್ಗಳು ಇದಾವೆ, ಧ್ಯಾನ ಮಾಡೋದು ಗೊತ್ತಿದೆ, ಎಷ್ಟೊಂದ್ ಮಾಸ್ಟರ್ಸ್ ಇದ್ದಾರೆ, ಕುತ್ಕೊಂಡ್ ಧ್ಯಾನ ಮಾಡಿ 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 ನಾವ್ ಹೇಳಾರಂತ ಕಾಯಿಲೆಗಳು, ದೊಡ್ಡ ದೊಡ್ಡ ಕಾಯಿಲೆಗಳು ವಾಸಿ ಮಾಡ್ಕೊಂಡವ್ರು ಎಷ್ಟೊಂದ್ ಜನ ಇದ್ದಾರೆ. ಸೊ ಎಲ್ಲರೂ ಅಷ್ಟೇ ಎವ್ರಿ ಮೂಮೆಂಟ್ ಎಂಜಾಯ್ ಮಾಡಿ ಸಂಭ್ರಮಾಚರಣೆ ಮಾಡೋದೇ ನಾವು ಕಲಿಬೇಕಾಗಿರುವಂತಹ ವಿಷಯ. ಇವತ್ ಯಾಕೆಂದ್ರೆ ಡಿಫ್ರೆಂಟ್ ಆಗಿರೋದನ್ನ ಹೇಳ್ಬೇಕು ಅಂತ ಇತ್ತು ಈ ಒಂದು ಕ್ಲಾಸು. ನನಗನ್ಸಿದ್ದು ಅದಕ್ಕಾಗಿ ಇದು ನಮ್ಮ ಜೀವನ ಶೈಲಿ ಹೇಗೆ ಇಟ್ಕೋಬೇಕು ಅಂತಂದ್ರೆ, ಪ್ರತಿಯೊಂದು ಮಿನಿಟು ಕೂಡ ನಾವು, ಪ್ರತಿಯೊಂದು ಕ್ಷಣನೂ ಕೂಡ ನಾವು ಸಂಭ್ರಮದಿಂದ ಬದುಕಬೇಕು. ಯಾಕೆ? ನಾವು ನಮ್ಮನ್ನ ಕಾಯೋನೇ ಇದ್ದಾನೆ ಅಂದ್ಮೇಲೆ ಯಾಕೆ ನಾವು ದುಃಖದಲ್ಲಿ ಬಿದ್ದು ಹೊರಳಾಡ್ಬೇಕು ಅಂತ? ನಾವ್ ಯಾಕೆ ದುಃಖದಲ್ಲಿ ಇರ್ಬೇಕು? ನಮ್ಗೆ ಎಲ್ಲ ಬರುತ್ತೆ, ಸುಖಾನು ಬರುತ್ತೆ, ದುಃಖಾನು ಬರುತ್ತೆ, ಮಾನ ಬರುತ್ತೆ, ಅವಮಾನ ಬರುತ್ತೆ, ಇನ್ನೇನೇನೋ ಬರ್ತವೆ. ಅದೆಲ್ಲ ನಿಂದೇಪಾ ಕೃಷ್ಣ ಅಂತ ಹೇಳಿ ನಮ್ಮ ಕೆಲ್ಸ ನಾವು ಸುಮ್ಮನೆ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಸಂಭ್ರಮ ಮಾಡ್ಕೊಂಡು ಹೋಗೋದು ಎಷ್ಟು ಸುಲಭ ಇದೆ. ಜೀವನ ಅನ್ನೋದು ಬಹಳ ಸುಲಭ ಇದೆ. ನಾವು ಪಕ್ಕದವರನ್ನ ನೋಡಿ ಕಂಪ್ಯಾರಿಸನ್ ಮಾಡಿ, ಅವ್ರ ಮನೇಲಿ ಆಗಿದೆ, ನಮ್ಮ ಮನೇಲಿ ಹೀಗಿದೆ, ನಾವು ಅವ್ರಂಗ ಆಗ್ಬೇಕು, ಇದನ್ನ ಫಸ್ಟ್ ನಾವು ಬಿಡ್ಬೇಕು. ನಮ್ಮ ಹತ್ರ ಏನಿದೆ ಅಷ್ಟ್ರಲ್ಲಿ ಎಂಜಾಯ್ ಮಾಡೋಣ, ಅಷ್ಟ್ರಲ್ಲಿ ಖುಷಿ ಪಡೋಣ. ಬೇರೆದವ್ರು ನೋಡಕ್ಕೆ ಹೋಗ್ಬೇಡಿ, ಯಾಕಂದ್ರೆ ಅದು ಅವ್ರಿಗೆ ಬಿಟ್ಟು. ನನಗೇನ್ ಸಿಕ್ಕಿದೆ ಇದರಲ್ಲಿ ನಾನು ಎಂಜಾಯ್ ಮಾಡ್ತೀನಿ, ನನಗೇನ್ ಸಿಕ್ಕಿದೆ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದೀನಿ. ಇದು ಸಿಕ್ಕಿಲ್ಲ ಅಂತ ಹೇಳಕ್ ಹೋಗ್ಬೇಡಿ, ಸಿಕ್ಕಿದ್ದನ್ನ ರಿಸೀವ್ ಮಾಡ್ಕೊಂಡು ಎಂಜಾಯ್ ಮಾಡಿ. ಅವಾಗ ಇರೋದು ನಮ್ಮ ಲೈಫ್ ಅನ್ನೋದು ದಿ ಬೆಸ್ಟ್ ಅನ್ನೋದು ಆಗತ್ತೆ. ಹೀಗೆ ಸಂಭ್ರಮಾಚರಣೆ ಅನ್ನೋದು ನಮ್ಮ ಜೀವನದಲ್ಲಿ ಪ್ರತಿಯೊಂದು ಮೂಮೆಂಟ್ ಅನ್ನು ನಾವು ರಿಸೀವ್ ಮಾಡ್ಕೊಂಡು ಹೋಗೋಣ. ಏನೇ ಬರ್ಲಿ ರಿಸೀವ್ ಮಾಡೋದು ಕಲಿಬೇಕು, ಏನೇ ಬರ್ಲಿ ರಿಸೀವ್ ಮಾಡಿ ಎಂಜಾಯ್ ಮಾಡ್ಬೇಕು, ಖುಷಿ ಪಡ್ಬೇಕು. ಅಯ್ಯೋ ಹಿಂಗಾಯ್ತಂತಲ್ಲ ಅಂತ ಯಾರೋ ಬಂದು, ಅಯ್ಯೋ ಇಷ್ಟು ಚೆನ್ನಾಗಿ ಮಾಡ್ತಾ ಇದ್ದಿ ನೀನು, ಹಿಂಗಾಯ್ತಂತಲ್ಲ, ನಮಗೆ ಗೊತ್ತಿರಲ್ಲ ಅಲ್ಲಿ ಏನೋ ಆಗಿದ್ ವಿಷಯ ಬಂದು ನಮ್ಗೆ ಹೇಳ್ತಾರೆ, ನಿಮ್ಗೆ ಹಿಂಗಾಯ್ತಂತಲ್ಲ. ಹೌದಾ, ಆಗ್ಲಿ ಬಿಡಿ, ಮುಂದೆ ದೇವ್ರಿದಾನೆ ಅಷ್ಟೇ. ನಾವ್ ಯಾಕೆ ತಲೆ ಕೆಡ್ಸ್ಕೋಬೇಕು? ನೀವ್ ಅಷ್ಟೇ ಹೇಳಿ, ಹಂಗಾಯ್ತಾ, ಇಲ್ಲಿ ಬಿಡಿ, ಯಾಕೆ ಚಿಂತೆ ಮಾಡೋಣ ಅಂದ್ಬಿಡಿ, ಅಲ್ಲಿಗೆ ಸ್ಟಾಪ್. ಹೌದಾ ಹಂಗಾಯ್ತಾ ಅಂತ ಸ್ವಲ್ಪ ನಾವ್ ಎಕ್ಸ್ಪ್ರೆಷನ್ ಮಾಡಿವ, ಇನ್ನು ಇಷ್ಟಿಷ್ಟ ಗುಡ್ಡ ಹೇರಿಸಿ ಹೋಗ್ತಾ ಇರ್ತಾರೆ ಜನ ಇರೋದೇ ಅದಕ್ಕೆ. ಹಾಗಾಗಿ ಯಾವ್ದಕ್ಕೂ ತಲೆ ಕೆಡ್ಸ್ಕೊಳ್ಳೋದು ಬೇಡ, ನಮ್ಮಲ್ಲಿ ನಾವು ಇರೋಣ, ನಮ್ಮ ಮೈಂಡ್ ಸೆಟ್ ನಾವು ಮಾಡ್ಕೊಳ್ಳೋಣ. ಯಾರು ಏನೇ ಮಾತಾಡ್ರಿ, ನಮ್ಮ ಮೈಂಡ್ ಅನ್ನೋ ಡೋರ್ನ ಯಾವತ್ತು ಓಪನ್ ಮಾಡ್ಬೇಕು,
ಯಾವ ಮಾತುಗಳನ್ನ ಕೇಳಿಸ್ಕೋಬೇಕು, ಯಾವ ವಿಚಾರ ತಲೆಯೊಳಗ್ ಹಾಕೋಬೇಕು, ಅವಾಗ ಮಾತ್ರ ಆ ಡೋರ್ನ ಓಪನ್ ಮಾಡ್ಬೇಕು. ಯಾವತ್ತಿಗೂ ಅಷ್ಟೇ ಅದು ಅಲ್ಲ, ಅದು ನೆಗೆಟಿವ್ ಅಂದಂಗ ಯಾವತ್ತು ಆ ಡೋರ್ನ ಓಪನ್ ಮಾಡಕ್ ಹೋಗ್ಬೇಡಿ. ಯಾಕೆ ಅಂತಂದ್ರೆ ಬೇಕಾಗಿದ್ದನ್ನ ಮಾತ್ರ ಒಳಗ್ ತಗೊಳ್ಳಿ. ಹಾಗಿದ್ದಲ್ಲಿ ಮಾತ್ರ ನಾವು ಪ್ರತಿ ಕ್ಷಣನೂ ಕೂಡ ನಾವು ಎಂಜಾಯ್ಮೆಂಟ್ ಮಾಡಕ್ಕೆ ಸಾಧ್ಯ ಆಗತ್ತೆ. ಸಮಯ ಕಡಿಮೆ ಇದೆ ಅಂತ ಹೇಳ್ತಾ ಇದ್ರು ಮೇಡಮ್. ಓಕೆನಾ ಮೇಡಮ್? ಪರವಾಗಿಲ್ಲ, ಒಂದ್ 5 ನಿಮಿಷ ತಗೊಳ್ಳಿ ಮೇಡಮ್, ಪರವಾಗಿಲ್ಲ. ಹೌದಾ? ನಿಮ್ಗೆ ಎಷ್ಟು ಹೇಳಿ ತಗೊಂಡು. ಓಕೆ, ಇನ್ನೊಂದ್ 5 ನಿಮಿಷ ತಗೊಳ್ತೀನಿ ಮ್ಯಾಮ್. ಹೀಗೆ ನಮ್ಗೆ ಅವಕಾಶಗಳು ಸುಮ್ನೆ ಸಿಗೋದಿಲ್ಲ. ಈ ಭೂಮಿ ಮೇಲೆ ಬರೋದಂತಂದ್ರೆ ಅವಕಾಶ. ನಮ್ಮ ಪತ್ರಿಜಿ ಗುರುಗಳು ಒಂದು ಹೇಳ್ತಾರೆ, ಬಟ್ ಯಾರಾದ್ರೂ ಆ ವಿಡಿಯೋ ನೋಡಿದ್ರೆ ನನಗೆ ಗೊತ್ತಿಲ್ಲ ಏನ್ ಹೇಳಿದ್ದಾರೆ ಅಂತ, ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂತಂದ್ರೆ, ಆತ್ಮ ಸ್ವರೂಪಿಗಳು ನಾವು ಅಂದಾಗ ನಮ್ಗೆ ಇನ್ನೂ ಮುಕ್ತಿ ಮಾರ್ಗ ಸಿಕ್ಕಿಲ್ಲ, ನಾ ಭಗವಂತನಲ್ಲಿ ಸೇರ್ಕೊಳ್ಳುವಂತಹ ಸಮಯ ಬಂದಿಲ್ಲ. ಆ ಸಮಯ ಯಾಕಂದ್ರೆ ಈ ಒಂದು ನಮ್ ಲೈಫ್ ಮುಗಿಸ್ಕೊಂಡು ಹೋದ ತಕ್ಷಣ ನಮ್ಗೆ ಭಗವಂತನಲ್ಲಿ ನಾವು ಆಯ್ತಪ್ಪ, ನಂದು ಮುಕ್ತಿ ಎಲ್ಲ ಸಿಕ್ತು, ನಾನು ಭಗವಂತನಲ್ಲೇ ಲೀನ ಆಗ್ತೀನಿ, ನಾನು ಅಲ್ಲೇ ಇರ್ತೀನಿ, ನನ್ ಮುಕ್ತಿ ಬೇಕು ಅಂದ್ರೆ ಕೊಡ್ತಾರ? ಇಲ್ಲ, ಸಾಧನೆ ಮಾಡ್ಬೇಕಲ್ಲಿ. ಹಾಗಾಗಿ ಆತ್ಮ ಸ್ವರೂಪದಲ್ಲಿ ಇದ್ದಾಗೆ ಗೊತ್ತಿರತ್ತೆ ಅಂತೆ ಎಲ್ಲ. ಅಯ್ಯೋ, ನಾನು ಏನೋ ಮಾಡಕ್ ಹೋಗಿದ್ದೆ ಭೂಮಿ ಮೇಲೆ, ಎಷ್ಟು ಒಳ್ಳೆ ಅವಕಾಶ ಕೊಟ್ಟಿದ್ದ ದೇವ್ರು ನನಗೆ, ನಾನು ಆ ಕೆಲ್ಸ ಮಾಡ್ಲಿಲ್ಲ, ನಾನು ಈ ಕೆಲ್ಸ ಮಾಡ್ಲಿಲ್ಲ ಅಂತ ಹೇಳಿ ಎಲ್ಲಾ ಹೇಳ್ಕೊಂತಿರ್ತೀವಂತ ಮೇಲೆ ಹೋದ್ಮೇಲೆ ಗೊತ್ತಾಗತ್ತೆ. ಯಾಕೆ? ಇಲ್ಲಿ ಒಂದು ಮಾಯಾಜಾಲದಲ್ಲಿ ಬಿದ್ದಿರ್ತೀವಿ. ಮಾಯಾಜಾಲದಲ್ಲಿ ಬಿದ್ದಾಗ ನಾವ್ ಏನಿಲ್ಲಿ ಸಾಧನೆ ಮಾಡ್ಬೇಕು ಅಂತ ಬಂದಿರ್ತೀವಲ್ಲ, ಅದೆಲ್ಲ ಏನಾಗತ್ತೆ, ಮರ್ತು ಹೋಗ್ತೀವಿ. ಯಾವತ್ತು ಒಂದು ಮಗು ಭೂಮಿ ಮೇಲೆ ಬಂದ ಮೇಲೆ ಎಲ್ಲವನ್ನೂ ಮರೆಯುತ್ತೆ. ಅವಾಗೆ ನಡೆಯೋದು ಏನು ಒಳ್ಳೇದು ಕೆಟ್ಟದ್ದು ಎಲ್ಲಾ ಮಾಡ್ಕೊಂಡ್ ಬರ್ತೀವಿ. ಯಾಕಂದ್ರೆ ಆತ್ಮಕ್ಕೆ ಗೊತ್ತಿದೆ ನೀನ್ ಮಾಡೋ ಕೆಲ್ಸ ಇದು ಅಂತ ಹೇಳಿ. ನಮಗೆ ಗೊತ್ತಿಲ್ಲಲ್ಲ, ನಾವು ಈ ಒಂದು ಭೌತಿಕ ಶರೀರ ಇಟ್ಕೊಂಡ್ ಬಂದಿದ್ದೀವಿ. ಈ ಆಲೋಚನೆಗಳಲ್ಲಿಯೇ ನಮ್ದೆಲ್ಲ ಜೀವನ ಖಾಲಿ ಆಗ್ತಾ ಇದೆ, ಮುಗಿಸಿ ಹೋಗ್ತಾ ಇದೀವಿ. ಬೇರೆದವ್ರ ಮಾತ್ ಕೇಳಿನೇ ನಮ್ ಜೀವನ ನಡೆಸ್ತಾ ಇದೀವಿ, ಬೇರೆದವ್ರು ಹೇಳಿದ್ದನ್ನೇ ಮಾಡ್ತಾ ಇದೀವಿ. ಮತ್ತೆ ನೀನ್ ಹೊತ್ಕೊಂಡ್ ಬಂದಿರೋದು ಯಾವಾಗ ಮಾಡ್ತೀಯಾ? ನೀನೇನ್ ಉದ್ದೇಶ ಇಟ್ಕೊಂಡಿ ಅದನ್ನ ಯಾವಾಗ ಮಾಡ್ತೀಯಾ? ಯಾವಾಗ ಸಂಪೂರ್ಣ ಆಗ್ಬೇಕು ನಮ್ದು ಜೀವನ? ಹಾಗಾಗಿ ಧ್ಯಾನ ಅನ್ನೋದು ಎಷ್ಟು ಇಂಪಾರ್ಟೆಂಟ್. ಧ್ಯಾನಕ್ಕೆ ಬಂದ್ಮೇಲೆ ನಿಮ್ಮೊಳಗೆ ನೀವು ಹೋಗಿ ಅಂತ ಹೇಳಿದ್ದಾರೆ ಪತ್ರಿಜಿ. ಹೇಳಿದ್ದಾರೆ, ಮೇಲೆ ನಿನ್ನ ಆತ್ಮಸ್ವರೂಪದಲ್ಲಿ ಇರ್ತೀಯ, ಕೆಳಗೆ ಬಂದು ಎಲ್ಲಾ ಮರೆತು ಮಾಡ್ಬೇಕಾಗಿದ್ದನ್ನ ಮಾಡದೆ ಸ್ವಲ್ಪ ಮಾಡಿ ಉಳಿದೆಲ್ಲ ಬೇಡವಾಗಿದ್ದೇ ಮಾಡುತ್ತೆ. ಮೇಲೆ ಹೋದ ತಕ್ಷಣ ನಿನಗೆ ಅರಿವಾಗುತ್ತೆ, ಅಯ್ಯೋ ಸ್ವಾಮಿ ನನಗೆ ಇನ್ನೊಂದು ಜನ್ಮ ಕೊಡಿ, ನಾನು ಎಲ್ಲಾ ಮಾಡ್ಕೊಂಡ್ ಬರ್ತೀನಿ ಅಂತ ಮತ್ತೆ ಕೇಳ್ತಾ ಇರ್ತಾರಂತೆ ಅಲ್ಲಿ. ನನಗೆ ಒಂದು ಜನ್ಮ ಕೊಡಿ, ಇನ್ನೊಂದ್ ಜನ್ಮ ಕೊಡಿ, ನಾನು ಎಷ್ಟೋ ಕೆಟ್ಟ ಕೆಲ್ಸಗಳನ್ನು ಮಾಡಿದೀನಿ, ಬೇಡವಾಗಿದ್ದೇ ಮಾಡಿದೀನಿ, ನಾನ್ ಇದನ್ ಮಾಡ್ಬೇಕು ಅನ್ಕೊಂಡು ನಾನ್ ಭೂಮಿಗೆ ಒಂದು ಜನ್ಮ ತಗೊಂಡ್ ಹೋಗಿದೆ, ಸ್ವಾಮಿ ನನಗೆ ಒಂದು ಜನ್ಮ ಕೊಡಿ, ಇನ್ನೊಂದು ಅವಕಾಶ ಕೊಡಿ ಅಂತ ಕೇಳ್ತಾ ಇರ್ತಾರಂತೆ ಅಲ್ಲ ಆತ್ಮಸ್ವರೂಪದಲ್ಲಿ. ಅವಾಗ ಏನ್ ಹೇಳ್ತಾರೆ, ಅಲ್ಲಿ ಉದ್ದ ಕ್ಯೂ ನಿಂತದ್ ನೋಡಪ್ಪ, ನೀನ್ ಲಾಸ್ಟಿಗೆ ಹೋಗಿ ನಿಂತ್ಕೋ, ನಿನ್ ಟೈಮ್ ಬಂದಾಗ ನೀನ್ ಹೋಗ್ತಿ ಕೆಳಗೆ ಅಂತ ಹೇಳಿ. ಎಷ್ಟು ಉದ್ದ ಲೈನ್ ಇರತ್ತಂತೆ. ಪತ್ರಿಜಿ ಅವ್ರು ಹೇಳಿದ್ದು ಇದು. ಈ ವಿಡಿಯೋ ಇದೆ, ನೀವು ಬೇಕಾದ್ರೆ ಯೂಟ್ಯೂಬ್ ಅಲ್ಲಿ ನೋಡ್ಕೊಳ್ಳಿ. ಹಂಗೆ ಹೇಳ್ತಾರಂತೆ, ಸ್ವಾಮಿ ನನ್ಗೊಂದು ಅವಕಾಶ ಕೊಡಿ, ನನ್ಗೆ ಹೋಗ್ಬೇಕು, ನಾನು ಅನುಭವ ತಗೋಬೇಕು, ಭೂಮಿಗೆ ಹೋಗ್ಬೇಕಂತ ಕಾಯ್ತಾ ಇದಾರಂತೆ. ಇವಾಗ ನಾವ್ ಇಲ್ಲಿ ಇದೀವಿ, ನಮ್ ಸಮಯ ಇನ್ನೂ ಇದೆ. ಬೇರೆ ಕಡೆ ಅವ್ರಿವ್ರ ಮಾತಿಗೆ ಗಮನ ಕೊಡಾಕೆ ಹೋಗ್ಬೇಡಿ. ನಿಜ ಏನನ್ನೋದು ಆಲ್ರೆಡಿ ಎಲ್ರಿಗೂ ಗೊತ್ತು. ಇನ್ನೊಬ್ರು ನೋಡಿ ಕಲಿಯೋದೇನಿದೆ, ಗುರುಗಳು ಇಷ್ಟೊಂದು ಜ್ಞಾನ ಕೊಟ್ಟಿದ್ದಾರೆ ಅಂತಂದ್ರೆ ಅದನ್ನ ನಾವು ಮಾಡೋಣ, ಅದನ್ನ ಎಂಜಾಯ್ಮೆಂಟ್ ಅವ್ರು ಸುಮ್ನೆ ಹೇಳಿದಾರ ಎವ್ರಿ ಮೂಮೆಂಟ್ ಸೆಲೆಬ್ರೇಷನ್ ಮಾಡ್ಕೊಳ್ರಿ ಅಂತ? ಸಾಧ್ಯನೇ ಇಲ್ಲ. ನಾವು ಸೆಲೆಬ್ರೇಷನ್ ಮಾಡಿದಾಗ ಖುಷಿ ಇರತ್ತೆ, ನಮ್ಮ ಆರೋಗ್ಯ ಚೆನ್ನಾಗಿರತ್ತೆ, ನಮ್ ಮನೇನು ಚೆನ್ನಾಗಿರತ್ತೆ, ನಮ್ ಸುತ್ತಮುತ್ತಲೂ ಚೆನ್ನಾಗಿರತ್ತೆ. ನಾವ್ ಇನ್ನೊಬ್ರಿಗೂ ಇದನ್ನೇ ಹೇಳ್ಕೊಡ್ಬೇಕು. ಅವಾಗ ನೋಡಿ ಹೇಗಿರುತ್ತೆ, ನಾನು ಚೆನ್ನಾಗಿರ್ತೀನಿ, ಸುತ್ತಮುತ್ತಲು ಚೆನ್ನಾಗಿರುತ್ತೆ, ನಮ್ ಪ್ರಪಂಚನೂ ಚೆನ್ನಾಗಿರತ್ತೆ. ಈ ರೀತಿಯಾಗಿ ನಾವು ಆತ್ಮಸ್ವರೂಪದಲ್ಲಿ ಮೇಲೆ ಹೋದಾಗ ನಮ್ಮನ್ನ ಅಲ್ಲಿ ನಿಂತ್ಕೊಳ್ಳಪ್ಪ, ನಿನ್ನ ಟೈಮ್ ಬಂದ ನೀನ್ ಕೆಳಗ್ ಹೋಗು, ಕೊಡು ಅವಕಾಶ, ಓಕೆ ನೀನ್ ಕೊಡ್ತೀನಿ, ಅಲ್ಲೋಗ್ ನಿಂತ್ಕೋ ಅಂತ ಹೇಳ್ತಾರಂತೆ. ಅಷ್ಟು ಕ್ಯೂ ಇರತ್ತಂತೆ, ಒಂದಾದ್ಮೇಲೆ ಒಂದು. ಸಮಯ ಯಾವಾಗ ಬರುತ್ತೋ ಗೊತ್ತಿಲ್ಲ ನೋಡಿ. ಸಿಕ್ಕಿದ ಒಂದು ಸಮಯನ ಸದುಪಯೋಗ ಪಡಿಸ್ಕೋಬೇಕು. ಈ ಒಂದು ಸಮಯ ನಮಗ್ ಸಿಕ್ಕಿದೆ, ಪ್ರತಿ ಕ್ಷಣ ಅದ್ರ ಬಗ್ಗೆ ನಾವು ಗಮನ ಕೊಡ್ಲೇಬೇಕು. ಬರೀ ಊಟ ಮಾಡಿದ್ವಿ, ತಿಂದ್ವಿ, ಕುಡಿದ್ವಿ, ಅಲ್ಲಿ ಇಲ್ಲಿ ಹೋಗ್ ಬಂದೆ, ಎಂಜಾಯ್ ಮಾಡ್ದೆ, ಅದು ಅಲ್ಲ ಜೀವನ. ನಾನ್ ಯಾಕೆ ಬಂದಿದ್ದೀನಿ, ಮಾಡಿ ಬೇಡ ಅಂದಿಲ್ಲ, ಎಂಜಾಯ್ ಮಾಡ್ಲೇಬೇಕು. ನಾವೆಲ್ಲವನ್ನೂ ಎಂಜಾಯ್ ಮಾಡೋಣ, ಬರೀ ಅದಕ್ಕಾಗಿ ಇರೋದ್ ಬೇಡ. ನಮ್ಮ ಲೈಫ್
ಒಂದು ಉದ್ದೇಶ ಏನಿದೆ, ಜೀವನದ ಒಂದು ಉದ್ದೇಶ ಏನಿದೆ, ಅದಕ್ಕೆ ಧ್ಯಾನದಲ್ಲಿ ಕೂತ್ಕೊಂಡು ನಾವೆಲ್ಲ ತಿಳ್ಕೊಂಡಾಗ ಖಂಡಿತ ನಮ್ಮ ಜೀವನದ ಉದ್ದೇಶ ಗೊತ್ತಾಗುತ್ತೆ. ಅವಾಗ ಪೂರ್ತಿ ಮಾಡ್ಬಿಡಿ. 1 ತಾಸ್ 2 ತಾಸ್ 3 ತಾಸ್ 4 ತಾಸ್ 5 6 ತಾಸ್ ಕುತ್ಕೊಳ್ಳೋರು ಇದ್ದಾರೆ. ಎವ್ರಿ ಡೇ ಕುತ್ಕೊಂತಾರೆ. ನಾನು ಎಷ್ಟೊಂದು ಮಾಸ್ಟರ್ಸ್ಗೆ ನಾನು ಅವ್ರ ಹತ್ರ ಮಾತಾಡಿದೀನಿ. ಮೇಡಮ್, ನನ್ನ ಕಷ್ಟನು ಸಾಕಷ್ಟಿದೆ, ಆದ್ರೆ ನನ್ಗೊಬ್ಬ ಮಾಸ್ಟರ್ ಹೇಳ್ತಾ ಇದ್ದಾರೆ, ನನಗೆ ಪುಷ್ ಮಾಡ್ತಾ ಇದಾರೆ, ನೀನ್ ಕೂತ್ಕೊಂಡು ಧ್ಯಾನ ಮಾಡು, ಧ್ಯಾನದಲ್ಲಿನೇ ಕೇಳ್ಕೊಂಡು ನೀನು ಎಲ್ಲಾ ಕಷ್ಟ ಹೋಗುತ್ತೆ. ಎಷ್ಟೊಂದು ಕಷ್ಟಗಳನ್ನು ಹೊರಗೆ ಹಾಕಿದ್ರು. ಧ್ಯಾನಕ್ಕೆ ಮಾತ್ರ ಎಲ್ಲಾ ಒಂದು ನಾವು ಏನು ಒಳ್ಳೇದನ್ನು ತಗೊಳ್ಳು, ಒಳ್ಳೇದನ್ನು ಅನುಭವಿಸೋದು, ಅಷ್ಟು ಸಾಮರ್ಥ್ಯ ಇರೋದು ಧ್ಯಾನದಿಂದ ಮಾತ್ರ. ಜ್ಞಾನ ತಗೊಳ್ಳೋದು ಧ್ಯಾನದಿಂದಲೇ, ಧ್ಯಾನದಿಂದಲೇ ಮುಕ್ತಿ. ನೋಡಿ, ಧ್ಯಾನದಿಂದ ಜ್ಞಾನ, ಜ್ಞಾನದಿಂದ ಮುಕ್ತಿ. ಈ ಮುಕ್ತಿ ಮಾರ್ಗ ಸಿಗಬೇಕಂದಾಗ ಇಲ್ಲಿ ನಾವು ಧ್ಯಾನಕ್ಕೆ ಬಂದಿದ್ದೀವಿ. ಈಗ ನಮ್ಮ ಜೀವನ ಹೇಗಿರಬೇಕು? ಅರಿವಿನಿಂದ ಕೂಡಿರಬೇಕು. ಅರಿವಿನಿಂದ ಕೂಡಿದಾಗ ಮಾತ್ರ ಏನಾಗುತ್ತೆ ಅಂದ್ರೆ ಅದ್ಭುತವಾದ ಜೀವನ. ಆಮೇಲೆ ಜೀವನದ ಉದ್ದೇಶವನ್ನು ತಿಳ್ಕೊಂಡು ಕರೆಕ್ಟ್ ಆಗಿ ನಮ್ ಜೀವನ ಪರಿಪಾಲನೆ ಮಾಡೋಣ. ಅವ್ರು ನೋಡಿ ಇವ್ರು ನೋಡಿ ಕಲಿಯೋದ್ರಲ್ಲೇ ನಮ್ ಜೀವನ ಹೋಯ್ತು ಅಂದ್ರೆ ವೇಸ್ಟ್. ಮತ್ತೆ ಅದ್ ಈ ಜನ್ಮಕ್ ಏನು ನಾವು ಅನುಭವ ತಗೊಂಡು ಹೋಗ್ಬೇಕಂತ ಬಂದಿದ್ದೇವೋ, ಇದೇನು ಮಾಡ್ಲಿಲ್ಲ, ಇನ್ನೊಮ್ಮೆ ಮತ್ತೆ ಇದಕ್ಕೋಸ್ಕರನೇ ನಾವು ಅನುಭವ ತಗೊಂಡು ಹೋಗಕ್ಕೆ ಬರ್ಬೇಕಾಗತ್ತೆ. ಸಿಕ್ಕಂತ ಸಮಯನ ಸದುಪಯೋಗ ಪಡಿಸ್ಕೊಳ್ಳೋಣ, ಸಂಭ್ರಮವನ್ನು ಮಾಡೋಣ. ಏನ್ ಸಿಗತ್ತೆ ಎಲ್ಲವನ್ನು ಸಂಭ್ರಮಾಚರಣೆ ಮಾಡೋಣ ಅಂತ ಹೇಳಿ ಇವತ್ತಿನ ಈ ಒಂದು ಸೆಷನ್ಗೆ ವಿರಾಮ ಹೇಳೋಣ. ಥ್ಯಾಂಕ್ ಯು. ಇನ್ನು ನನ್ಗೂ ಹೇಳ್ಬೇಕು ಅನಿಸ್ತಾ ಇದೆ. ಸೊ ಇನ್ನೊಂದ್ಸರಿ ಮತ್ತೆ ಒಂದು ಕ್ಲಾಸ್ ನ ತಗೊಂಡು ನಾನು ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಎಲ್ರಿಗೂ ಧನ್ಯವಾದ. ಈ ಒಂದು ಮಹಾವತಾರ್ ಫೌಂಡೇಶನ್ ಈ ಒಂದು ವೇದಿಕೆಯಲ್ಲಿ ನನ್ಗೆ ಈ ಒಂದು ಸೆಷನ್ ಕೊಟ್ಟು ಈ ಒಂದು ವಿಷಯವನ್ನು ನಾನು ಹೇಳಕ್ ಕೂಡ ನಾನು ತುಂಬಾನೇ ಇಷ್ಟಪಟ್ಟು ಹೇಳಕ್ಕಾಯ್ತು ಈ ಒಂದು ಸಮಯದಲ್ಲಿ. ಥ್ಯಾಂಕ್ ಯು ಮಹಾವತಾರ್ ಫೌಂಡೇಶನ್ಗೆ ಅನಂತ ಧನ್ಯವಾದಗಳು. ಆಮೇಲೆ ಇಲ್ಲಿ ಯಾರೆಲ್ಲ ವರ್ಕ್ ಮಾಡ್ತಾ ಇದ್ರೆ ಮಹಾವತಾರ್ ಫೌಂಡೇಶನ್ ಅಲ್ಲಿ ಅವ್ರಿಗೂ ಧನ್ಯವಾದಗಳು. ಎಲ್ಲಾ ಧ್ಯಾನಿಗಳಿಗೂ ಅನಂತ ನಮಸ್ಕಾರಗಳು. ಥ್ಯಾಂಕ್ ಯು.